ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷಕ್ಕೆ ಸ್ವಾಗತ. ಪ್ರಚಲಿತದಲ್ಲಿ ಇವತ್ತು ನಾವು ರಾಜಕೀಯ ವಿಶ್ಲೇಷಣೆಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಾದವನ್ನು ನಡೆಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಸಂಸತ್ ಚುನಾವಣೆ ಮುಂದೆ ಬರ್ತಾ ಇದೆ, ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ವಿವಿಧ ತಯಾರಿಗಳು ನಡೆಸ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಚರ್ಚೆ ವಿವಿಧ ರಾಜಕೀಯ ಪಕ್ಷಗಳೆಲ್ಲರೂ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಎರಡು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ, ಈ ಎರಡು ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವ ಚರ್ಚೆ, ಸಂವಾದಗಳು, ಯಾರು ಆಗಬೇಕು, ಹೇಗಿರಬೇಕು, ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು. ಹಾಲಿ ಸಂಸತ್ ಸದಸ್ಯರು ಬಿಜೆಪಿ ನಳಿನ್ ಕುಮಾರ್ ಕಟೀಲ್ ಇರುವುದರಿಂದ ಅಲ್ಲಿ ಬಹುಶಃ ಅಂತ ವಿಶೇಷವಾದ ಚರ್ಚೆಗಳೇನು ಗೋಚರಕ್ಕೆ ಬರುವುದಿಲ್ಲ. ಆದರೆ ಆಂತರಿಕವಾಗಿ ಬಿಜೆಪಿಯಲ್ಲೂ ಕೂಡ ಯಾರು ಅಭ್ಯರ್ಥಿಗಳು ಆಗಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯವಾಗಿ ಕಳೆದ 5-6 ಅವಧಿಯಲ್ಲೂ ಕೂಡ ಕಾಂಗ್ರೆಸ್ನ ಸಂಸದರು ಇರಲಿಲ್ಲ, ಅಂದರೆ ಬಿಜೆಪಿಯಿಂದಲೇ ಸಂಸದರು ಇದ್ದರು. ಇದೀಗ ಈ ಅವಧಿಯಲ್ಲಿ ಆದರೂ ಮುಂದಿನ ಅವಧಿಯಲ್ಲಿ ನಡೆಯುವಂಥ ಸಂಸತ್ ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಯಾರು ಅಭ್ಯರ್ಥಿಗಳ ಆಗಬೇಕು ಅನ್ನುವ ಚರ್ಚೆಗಳು, ಇದು ಕೇವಲ ಆಂತರಿಕವಾಗಿ ಮಾತ್ರವಲ್ಲ, ಕಾರ್ಯಕರ್ತರ ನಡುವೆನೂ ಕೂಡ ನಡೀತಾ ಇರುವಂಥದ್ದು. ವಿವಿಧ ಅಭ್ಯರ್ಥಿಗಳ ಅಥವಾ ವಿವಿಧ ಮುಖಂಡರುಗಳು ಕೂಡ ಈ ಸಂದರ್ಭಗಳಲ್ಲಿ ತಾನು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದನ್ನು ತಮ್ಮ ಕಾರ್ಯಕರ್ತಗಳ ಮೂಲಕ, ಅಭಿಮಾನಿಗಳ ಮೂಲಕ ಇವತ್ತು ಪಸರಿಸಿಕೊಂಡಿರುವಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಕಾಂಗ್ರೆಸ್ ವಲಯದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂತೂ ಇಂತೂ ಚುನಾವಣೆ ಬಂದೇ ಬಿಟ್ಟಿದೆ ಅನ್ನೋ ಸಂದರ್ಭದಲ್ಲಿ ಈಗಾಗಲೇ ಕಾವು ಏರುತ್ತಾ ಇದ್ದ ಹಾಗೆ ಅಭ್ಯರ್ಥಿಗಳು ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ನಾನು ಚರ್ಚೆಯನ್ನು ಇಟ್ಟುಕೊಂಡಿದ್ದೇನೆ. ನಮ್ಮ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ನವನೀತ್ ಅವರಿದ್ದಾರೆ, ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ರಮೇಶ್ ಪೆರ್ಲಾ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪೆರ್ಲಾ ಅವರೇ, ಬಹುಶಃ ಬಿಸಿ ಏರ್ತಾ ಇದೆ. ಒಂದೊಂದು ಚುನಾವಣೆ ಬರುವಂಥ ಸಂದರ್ಭದಲ್ಲೂ ಕೂಡ ಆಯಾಯ ಕಾಲಘಟ್ಟದ ಆ ಚುನಾವಣೆ ಎದುರಿಸುವುದು ಹೇಗೆ ಅನ್ನುವಂಥ ಚರ್ಚೆಗಳು ನಡೀತದೆ. ಸೊ ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಯಾರಾಗಿರಬೇಕು, ಹೇಗಿರಬೇಕು ಅನ್ನೋದನ್ನು ಕೂಡ ಪಕ್ಷಗಳು ನಡೆಸಬೇಕಾಗುತ್ತೆ ಅನಿವಾರ್ಯತೆ. ಇತ್ತೀಚಿನ ದಿನಗಳಲ್ಲಿ ಅಥವಾ ಮುಂದೆ ಬರುವಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದು ಬೇರೆ ಬೇರೆ ಬದಲಾವಣೆಗಳನ್ನು ತರಬಹುದು ಅಂತ. ನಾವೀಗ ಕಾಂಗ್ರೆಸ್ ಪಕ್ಷದ ಒಳಗಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳು ಯಾರಾಗಬೇಕು ಅಂತ ಅನ್ನುವಂಥದ್ದು ಈಗ ನಮ್ಮ ಮುಂದೆ ಬರ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಅಲ್ಲ. ಇದರಲ್ಲಿ ಅದಕ್ಕೆ ಮೊದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿ, ರಾಜ್ಯದ ದೇಶದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಸಂಬಂಧಿಸಿ ಕ್ಯಾಂಡಿಡೇಟ್ ಕಾಂಗ್ರೆಸ್ ಯಾರಾದ್ರೆ ಏನು, ಅದ್ರಲ್ಲಿ ಏನ್ ಕುತೂಹಲ ಇದೆ ಅಂತ. ಯಾಕಂದ್ರೆ ಇಲ್ಲಿ ಸತತವಾಗಿ ಕಾಂಗ್ರೆಸ್ ಸೋಲ್ತಲ್ಲ ಇದೆ. ಮತ್ತೆ ಯಾರು ಈ ಸಲದ ಪರಿಸ್ಥಿತಿ ನೋಡಿದೆ, ಲಾಸ್ಟ್ ಎಲೆಕ್ಷನ್ ಅಲ್ಲಿ 53% ಬಿಜೆಪಿ ಪರ್ಸೆಂಟೇಜ್ ವೋಟ್ ತಗೊಂಡಿದೆ, 53%, ಮೋರ್ ದೆನ್ 50%. ಆಮೇಲೆ ಇವತ್ತು ಇತ್ತೀಚೆಗಾದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಟೋಟಲ್ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದ್ರೆ ಏನು ಕ್ಷೇತ್ರ ಇದೆ, 8 ಕ್ಷೇತ್ರ ಇದೆ, ಅದನ್ನು ನೋಡಿದ್ರೆ 1 ಲಕ್ಷಕ್ಕಿಂತ ಮಿಕ್ಕಿ ಬಿಜೆಪಿಗೆ ವೋಟ್ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾರು ಅಂತ ಇಂಟ್ರೆಸ್ಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ವೋಟ್ ಅದ್ರಲ್ಲಿ ಕುತೂಹಲ ಇದೆಯಾ ಅಂತ ಹೇಳುದು. ಮುಳುಗಿದ್ದೇವೆ, ಮುಳುಗೇ ಇರ್ಲಿ ಅಂತ ಹೇಳುವಂತ ಪ್ರಯತ್ನದಲ್ಲಿ ಆ ತರದ ಒಂದು ಈಗ 6 ಸಲ ಸೋತಿದ್ದಾರೆ. 3 ಸಲ ಸೋತಾಗ್ಲೇ ನಾವು ಇದನ್ನು ವಿನ್ ಆಗ್ಬೇಕು ಅನ್ನುವಂತ ಬೇಕು. ಇನ್ನೊಂದು ಏನಂದ್ರೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ನಾನು ಗಮನಿಸಿರೋದು ಸುಮಾರು ವರ್ಷದಿಂದ ರಾಜ್ಯದಲ್ಲಿ ಕೆಲವೊಂದು ಕ್ಷೇತ್ರವನ್ನು ಅವರು ಸೋಲ್ಲಿಕ್ಕೆ ಅಂತಲೇ ಬಿಟ್ಟಿರ್ತಾರೆ. ಅವರಿಗೆ ಅದು ಯಾವುದೋ ಜಾತಿ ಇದರಲ್ಲಿ ಅಥವಾ ಒಂದು ಕೋಮಿನ ಇದರಲ್ಲಿ ಅದು ರಿಸರ್ವ್ ಮಾಡಿರ್ತಾರೆ, ಇಂಥವನಿಗೆ ಕೊಡಬೇಕು ಅಂತ, ಅವನಿಗೆ ಸೋಡ್ಲಿಕ್ಕೆ ಅಂತಲೇ ಕೊಡೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕನ್ನುವ ಯಾವ ಉತ್ಸಾಹವು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ಇವತ್ತು ಕೂಡ ಇದೆ ಅಂತ ನನಗೆ ಅನಿಸೋದಿಲ್ಲ. ಹಾಗಿದ್ದಿದ್ರೆ ಈ 6 ಸಲದಲ್ಲಿ ಯಾವತ್ತಾದ್ರೂ ಒಂದು ಸಲ ಅವರು ಒಂದು ಪ್ರಯತ್ನ ಮಾಡ್ತಿದ್ರು, ಪಕ್ಷ ಮಾಡಬೇಕಿತ್ತು. ಹಾಗಿದ್ರೆ ನೀವು ಹೇಳುವಂತದ್ದು ಈ ಸಲ ಒಳಗಿನ ಆಂತರಿಕವಾದಂತ ಈ ಸಲ ಅಂದ್ರೆ ಸ್ಪರ್ಧೆ ನೀವು ಯಾರು ಕ್ಯಾಂಡಿಡೇಟ್ ಆದ್ರೂ ಗೆಲ್ಲುವ ಅವಕಾಶ ಇದೆಯಾ ಅಂತ ಪ್ರಶ್ನೆ. ಅಂದ್ರೆ ವೈಯಕ್ತಿಕ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ಗೆಲ್ಲಬೇಕು ಅನ್ನೋಂತ ಇದು ಬರ್ಲಿಲ್ಲ. ನೀವು ಇಲ್ಲಿ ನಮ್ಮ ಹಾವೇರಿ ಅಂಡ್ ಧಾರವಾಡ ಒಂದು ಕ್ಷೇತ್ರ ಇದೆ, ಅಲ್ಲಿ ಸಲೀಂ ಅಂತ ಒಬ್ಬರು ಡೆಲ್ಲಿಗೆ ತಂದು ನಿಲ್ಲಿಸ್ತಾರೆ, ಸೋಲ್ತಾರೆ ಅವರು. ಕೆಲವೊಂದು ಕ್ಷೇತ್ರ ನೋಡಿದ್ರೆ ಅವ್ರು ಸೋಡ್ಲಿಕ್ಕೆ ಅಂತಲೇ ಕೆಲವು ಟಿಕೆಟ್ ಕೊಡೋದು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಒಂದು ಸೋಡ್ಲಿಕ್ಕೆ ಅಂತಲೇ ಕೊಡೋದು. ಇಲ್ಲಿ MLAಗಳು ಸುಮಾರು, ಅಂದ್ರೆ ನೀವು ಹೇಳುವಂತದ್ದು ಕಾಂಗ್ರೆಸ್ ಕಾಂಗ್ರೆಸ್ ಹಿಂದೆನೂ ಕೂಡ ಇನ್ನು ಮುಂದೆಯೂ ಕೂಡ ಗಂಭೀರವಾಗಿ 7 ಸೀಟಲ್ಲಿ ಫಸ್ಟ್ ಟೈಮ್ 7 ಸೀಟಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, MLAs ಇದ್ರು. ಮೊನ್ನೆಗಿಂತಲೂ ಜಾಸ್ತಿ ಅಂತರದಲ್ಲಿ ಜನಾರ್ದನ ಪೂಜಾರಿ ಸೋತರು. ಈಗ 7 ಜನ ಬಿಜೆಪಿ ಶಾಸಕರು ಇರೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗೆಲ್ಗಾಗ್ತದ? ಹಾಗಾದ್ರೆ ನಾವು ಮಾಡೋ ಚರ್ಚೆಯಲ್ಲಿ ಕುತೂಹಲ ಇದೆಯಾ? ಇದೆ. ಕುತೂಹಲ ಎಲ್ಲಿವರೆಗೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೂಡ ಪ್ರೈಮರಿ ಆದ ಕಾಂಗ್ರೆಸ್ ಇದು ಭಾರಿ ಸುದ್ದಿಯಾಗಿದ್ದು ಕುತೂಹಲ ಮೂಡಿಸಿದ್ದು ಯಾವುದು?
ವೀರಪ್ಪ ಮೊಯ್ಲಿ ಅವರ ಮಗ ಮತ್ತು ಜನಾರ್ದನ ಪೂಜೆ ಅವರ ಪ್ರೈಮರಿ ಎಲೆಕ್ಷನ್ ಇದರಲ್ಲಿ, ಆಮೇಲೆ ಅದು ಕನಚೂರು ಮೋಹನ್ ಅವರು ನಿಂತರು. ಅದಕ್ಕಿರುವಂತ ಆಸಕ್ತಿ, ಉತ್ಸಾಹ, ಅವ್ರು ಮಾಡಿದ ಕೆಲಸ ಕಾಂಗ್ರೆಸ್ನವರು ಆ ಎಲೆಕ್ಷನ್ಗೆ, ಪ್ರೈಮರಿಗೆ. ಲೋಕಸಭಾ ಎಲೆಕ್ಷನ್, ನಿಜವಾದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಇರ್ಲಿಲ್ಲ ಅವರು. ಪ್ರೈಮರಿಗೆ ಇದ್ದ ಒಂದು ಇಂಪಾರ್ಟೆನ್ಸ್ ತುಂಬಾ ಇದೆ, ತುಂಬಾ ಇದೆ, ತುಂಬಾ ಇದೆ. ಮುಂದೆ ಹೋಗೋಣ. ಬಹುಶಃ ಗಂಭೀರವಾದಂತ ಜವಾಬ್ದಾರಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಜವಾಬ್ದಾರಿಯನ್ನು ಇಲ್ಲಿವರೆಗೆ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ಮಾಡ್ತದ ಕಾಂಗ್ರೆಸ್ ಅಂತ. ಈಗ ಕಾಂಗ್ರೆಸ್ ಕಳೆದ 6 ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೋತಿದೆ, ಅದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಆದರೆ ಪ್ರತಿ 5 ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಗಳು ಭಿನ್ನವಾಗಿರ್ತದೆ. ಯಾಕೆ ಚುನಾವಣೆಯ ಕಂಟೆಸ್ಟ್ ಮಾಡುವ ಮತ್ತು ಅದರ ಸ್ವರೂಪವು ಭಿನ್ನವಾಗಿರ್ತದೆ. ಕಳೆದ ಚುನಾವಣೆ 6 ಬಾರಿ, ಇದರ ಹಿಂದಿನ ಚುನಾವಣೆ ನಾವು 6 ಬಾರಿ ಸೋತಿರ್ಬೋದು. ಆದರೆ ನಾವು ಮಂಗಳೂರು ಲೋಕಸಭಾ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ, ನಾವು ಸೋತ ಇತಿಹಾಸವನ್ನು ತೆಗೆದುಕೊಂಡ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಸೋತಿದ್ದೇವೆ. ಯಾಕಂತ ಹೇಳಿದರೆ ಅದಕ್ಕೆ ನಾನು ಕಾರಣಗಳನ್ನು ಈಗ ಪಟ್ಟಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಮುಂದಿನ ಚುನಾವಣೆ 2019ರಲ್ಲಿರುವ ಚುನಾವಣೆಯ ಸ್ವರೂಪವೇ ಭಿನ್ನವಿದೆ. ಇದಕ್ಕಾಗಿ ಕಾಂಗ್ರೆಸ್ ಖಂಡಿತವಾಗಲಿ ತಯಾರಾಗ್ತಾ ಇದೆ. ಅದು ಮೇಲ್ನೋಟಕ್ಕೆ ನಮಗೆ ಕಾಣದೇ ಇರಬಹುದು, ಆದರೆ ಒಳಗಡೆಯಿಂದಲೇ ಕಾಂಗ್ರೆಸ್ನಲ್ಲಿ ಒಂದು ಆಂತರಿಕ ಆತ್ಮವಿಮರ್ಶೆಗಳು ಜರುಗುತ್ತಾ ಇದೆ. ಮತ್ತು ಹೊಸ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರ ಒಂದು ನಿರ್ದೇಶನದಲ್ಲಿ ಕಾಂಗ್ರೆಸ್ ತನ್ನ ನೀತಿಯನ್ನ ಈ ಜಿಲ್ಲೆಯಲ್ಲಿ ಸೋತಕ್ಕೆ ನಾವು ಏನು ಕಾರಣಗಳು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಹಿನ್ನೆಲೆಯಲ್ಲಿ ಯಾಕೆ ಸೋಲಾಯಿತು, ಏನು ಸೋಲಾಯಿತು, ಇದನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇದನ್ನು ಪರಿಗಣಿಸಬೇಕಾಗಿದೆ. ಯಾಕಂದ್ರೆ ರಾಜ್ಯ ಮಟ್ಟದ ರಾಜಕೀಯವಾದಂತಹ ಅವಲೋಕನಗಳಲ್ಲ, ರಾಷ್ಟ್ರ ಮಟ್ಟದ ಒಂದು ರಾಜಕೀಯ ಅವಲೋಕನಗಳು ಆಗ್ಬೇಕಾಗಿರುವಂತದ್ದು ಅಂತ ಅನ್ನೋದು, ಈ ರೀತಿಯ ಚರ್ಚೆಗಳು ನಡೀತಾ ಇದ್ದಾವ ಅಂತ. ಇಲ್ಲ, ಅವರು ಇವಿಎಂ ಕಾರಣ ಅಂತ ಅಂತಿದ್ದಾರೆ. ಅವರು ಎಲೆಕ್ಷನ್ ಹೋಗೋದು ಮೊದಲು ಅವ್ರು ಪಟಾಕಿಯವರು ಹೊಡೆದಿದ್ರು ಇಲ್ಲಿ ಕಾಂಗ್ರೆಸ್ ವಿನ್ ಆಗ್ತದೆ ಅಂತ. ಅದು 35 ವಿನ್ ಆಗ್ತೇವೆ ಅಂತ ಕೆಲವು ಕ್ಯಾಂಡಿಡೇಟ್ಸ್ ಹಾಗಿದ್ದವರು 24 ಗಂಟೆ ಒಳಗಡೆ ಅವರು ಅದನ್ನು ಯುಎಂ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಸೋಲಿಕ್ಕೆ. ಈಗ ಒಂದು ಚುನಾವಣೆಯಲ್ಲಿ ನಾವು ಸೋತಾಗ, ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದದ್ದೇ. ಇದಿಷ್ಟು ನಾನು ಪೆರ್ಲಾ ಅವರ ಒಂದು ಭಾಗಾಂಶ ಮಾತುಗಳನ್ನು ಒಪ್ಕೊಳ್ತೇನೆ. ಆದರೆ ನಾವು ಸೋತಾಗ ಒಂದು ನಮಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಾವು ಯಾವ ಕಾರಣಕ್ಕೆ ಸೋತಿದ್ದೇವೆ, ನಾವು ಎಲ್ಲಿ ಎಡವಿದ್ದೇವೆ, ನಮ್ಮಲ್ಲಿ ಕಾಂಕ್ರೀಟ್ ಆದಂತಹ ಸಬ್ಜೆಕ್ಟ್ಗಳೇನು ಸೋಲಿಕ್ಕೆ, ಈ ಅಂಶಗಳನ್ನು ಕಾಂಗ್ರೆಸ್ ಈಗ ವಿಮರ್ಶೆ ಮಾಡಲಿಕ್ಕೆ ಆರಂಭ ಮಾಡಿದೆ. ಈ ವಿಮರ್ಶೆ ಯಾವ ಮಟ್ಟದಲ್ಲಿ ಅಂತ, ಜಿಲ್ಲಾ ಮಟ್ಟದಲ್ಲಿ, ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ಕಾರ್ಯಕರ್ತರ ವಲಯದಲ್ಲೂ ಕೂಡ. ಯಾಕಂತ ಹೇಳಿದ್ರೆ ನಾವು ಇದು ಒಂದು ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಚುನಾವಣೆಗಳೇ ಕಾರ್ಪೊರೇಟ್ ಆಗ್ತಾ ಇದೆ. ಇದನ್ನು ನಾನು ಹೇಳ್ಬೇಕು, ಚುನಾವಣೆಗಳೇ ಕಾರ್ಪೊರೇಟ್ ಆಗ್ತಿದೆ. ಕ್ಯಾನ್ವಾಸ್ನ ಮೆಥಡ್ಗಳು ಬದಲಾಗ್ತಾ ಇದೆ. ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಪ್ರಭಾವಗಳು ಜಾಸ್ತಿ ಆಗ್ತದೆ. ಈ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ಕಾಂಗ್ರೆಸ್ ಅದಕ್ಕಾಗಿ ತನ್ನ ಮುಂದಿನ ಚುನಾವಣೆಗೆ, ಲೋಕಸಭಾ ಚುನಾವಣೆಗಳಿಗಾಗಿ ತನ್ನನ್ನು ತಾನು ಆತ್ಮವಿಮರ್ಶೆಗೆ ಒಡ್ಡುತ್ತಾ ಅದಕ್ಕೆ ಖಂಡಿತವಾಗಲಿ ಸಿದ್ಧ ಆಗ್ತಾ ಇದೆ. ಎಸ್ ಸರ್, ಮುಂದೆ ಅದು ಎಲ್ಲ ನೀವೇನು ವಿಮರ್ಶೆಗಳು ಅಂತ ಹೇಳ್ತಾ ಇದ್ರಿ, ಎಲ್ಲವನ್ನು ಒಪ್ಪಿಕೊಳ್ಳುವಂತ ರೀತಿಯಲ್ಲಿ ಮುಂದೆ ನಡೀತದ ಅಂತ ಅನ್ನೋದು ಬಹಳ ಮುಖ್ಯ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಂಗ್ರೆಸ್ನಲ್ಲಿ MP ಯಾರು, ಈ ಸಂವಾದವನ್ನ ನಾವು ನಡೆಸ್ತಾ ಇದ್ದೇವೆ. ಅಂದ್ರೆ ನವನೀತ್ ಅವರೇ, ಇಲ್ಲಿ ಈ ಎಲ್ಲ ಲ್ಯಾಕ್ಗಳನ್ನ ಹೇಗೆ ಕಾಂಗ್ರೆಸ್ ಪಕ್ಷ ಎದುರಿಸಬೇಕು ಅನ್ನುವಂಥದ್ದು ಒಬ್ಬ ಅಭ್ಯರ್ಥಿಯನ್ನು ಕೂಡ ಮುಂದೆ ಇಡಬೇಕಾಗ್ತದೆ. ಓಕೆ, ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಆರ್ಥಿಕವಾದ ಇದನ್ನು ಕಾಂಗ್ರೆಸ್ ಪಕ್ಷ ಹೇಗೆ ಉತ್ತರ ಕೊಡ್ತದೆ, ಜನರ ಮುಂದೆ ಇಡುತ್ತದೆ ಅಂತ ಅನ್ನುವಂಥದ್ದು ಒಂದು, ಅದರ ಜೊತೆ ಇಲ್ಲಿ ಅಭ್ಯರ್ಥಿಗಳು ಯಾರು ಆಗ್ತಾರೆ ಅಂತ ಅನ್ನುವಂಥದ್ದು ಚರ್ಚೆಗಳು ಒಂದಾಗ್ತದೆ. ಹೇಗೆ ಎದುರಿಸ್ತೀರಿ ಇದನ್ನಂತ? ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪ್ರಶ್ನೆ ಪ್ರಿಂಟ್ ಮೀಡಿಯಾದಲ್ಲಿರ್ಬೋದು, ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಿದೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷದ, ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾದ ರಾಜಕೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನ ಆಂತರಿಕ, ಈಗ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಕಾಂಗ್ರೆಸ್ನ ಆಂತರಿಕ ಪ್ರಶ್ನೆ. ಆದರೆ ಜನರು ಮತ್ತು ಮಾಧ್ಯಮಗಳು, ಯಾಕೆಂದ್ರೆ 4th ಎಸ್ಟೇಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಮಾಧ್ಯಮಗಳ ಅದು ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅದರ ಬಗ್ಗೆ ಚರ್ಚೆ ಮಾಡುವಂಥ, ಅದರೊಂದಿಗೆ ಜನರು ನಮ್ಮ ಪಕ್ಷದ ಒಂದು ಆಂತರಿಕ ವಿಷಯಗಳು, ಅಭ್ಯರ್ಥಿ ಯಾರಾಗಬೇಕು ಒಂದು ಚರ್ಚೆ ಮಾಡುವಂಥದ್ದು ಒಂದು ಸ್ವಾಗತಾರ್ಹವೇ. ಆದರೆ ಅದರೊಂದಿಗೆ ನನ್ನ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವೇ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷವೇ ಅಭ್ಯರ್ಥಿ. ಯಾಕೆಂತ ಹೇಳಿದ್ರೆ ಅವ್ರ ಅಭ್ಯರ್ಥಿ ಇವ್ರ ಅಭ್ಯರ್ಥಿ ಅಂತ ಹೇಳಿದಾಗ ಆ ಪ್ರಶ್ನೆಗಿಂತಲೂ ಹೆಚ್ಚುವಾಗಿ ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಅಭ್ಯರ್ಥಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಫೈಟ್ ಬಿಟ್ವೀನ್
ಬಿಜೆಪಿಯಲ್ಲಿ ಕೂಡ ನಾವು ಅದನ್ನು ಈಗ ಪ್ರಸ್ತುತ ಎಂಪಿ ನಳಿನ್ ಕಟೀಲ್ ಅವರ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸರಿಯಾಗಿ ಅವರು ನಿರ್ವಹಣೆ ಮಾಡಲಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ, ಜಿಲ್ಲೆಯ ಅಭಿವೃದ್ಧಿಗೆ ಅವರಿಗೆ ಕೊಡುಗೆ ಇಲ್ಲ ಅಂತ ಒಬ್ಬ ಅಭ್ಯರ್ಥಿ ಅಥವಾ ಆ ಎಂಪಿಯ ಮೇಲೆ ಇರುವಂತಹ ಪಕ್ಷಕ್ಕೆ ಬರ್ತದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ. ಅದಕ್ಕೆ ಮೊದಲು ಒಂದು ಚೇಂಜಸ್ ಕಾಂಗ್ರೆಸ್ ಆಗ್ತಾ ಇದೆ ನೋಡಿ. ಅವರು ಯಾರನ್ನು ಅವರಿಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಬಿಜೆಪಿ ಅವರಿಗೆ ಕಾಂಗ್ರೆಸ್ನವರಿಗೆ ಕ್ಯಾಂಡಿಡೇಟ್ ಮುಖ್ಯ ಆಗ್ತಿತ್ತು ಒಂದು ಕಾಲದಲ್ಲಿ, ಅಥವಾ ಒಂದು ಕಾಲದಲ್ಲಿ ಲೈಟ್ ಕಮಾಂಡ್ ನಿಂತರು ಕಾಂಗ್ರೆಸ್ ಅಲ್ಲಿ ವಿನ್ ಆಗ್ತಿದ್ರು. ಮತ್ತೆ ಈಗ ಏನಾಗ್ತದೆ, ನಾವು ಕಾಂಗ್ರೆಸ್ ನಮ್ಮ ಕ್ಯಾಂಡಿಡೇಟ್ ಆ ಚೇಂಜಸ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ಸಿಗರಲ್ಲಿ ಈ ಮನಸ್ಥಿತಿ ಬಂದಿರುವುದು ಸ್ವಾಗತಾರ್ಹ. ಒಂದು ಆಮೇಲೆ ಈಗ ಕ್ಯಾಂಡಿಡೇಟ್ ಮೇಲೆ ಅಂದ್ರೆ MP ಯಾರಿದ್ದಾನೆ ಈಗ ಅವರ ಮೇಲೆ ಈಗ ಆರೋಪ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಈಗ MP ಕೂಡ ಈಗ ಸಚಿವರನ್ನು ಭೇಟಿಯಾಗಿ, ಕೇಂದ್ರ ಸಚಿವರನ್ನು ಭೇಟಿಯಾಗಿ ನಮ್ಮ ಮನೆ ಕಳೆದ ಒಂದಷ್ಟು ಅವಧಿ ಎಲ್ಲ MLAಗಳು ಕಾಂಗ್ರೆಸ್ನವರು ಇದ್ದಾಗ ಕೂಡ ಯಾರು ಮಾಡಲಿಲ್ಲ, ಟೀಕೆ ಮಾಡಿದ್ದೇವೆ, ಆದ್ರೂ ಜಾಸ್ತಿ ಹೈಲೈಟ್ ಹಾಕಿಲ್ಲ. ಆದ್ರೆ ಚರ್ಚೆಯ ಮುಖ್ಯ ವಿಷಯಕ್ಕೆ ಬರೋದು ಯಾರು ಕ್ಯಾಂಡಿಡೇಟ್ ಆಗಬಹುದು ಅಂತ ಆದ್ರೆ, ನೀವು ನನ್ನನ್ನು ಪ್ರಶ್ನೆ ಮಾಡಿದ್ರೆ ಯಾರು ಕ್ಯಾಂಡಿಡೇಟ್ ನಿಮ್ಮ ಸಜೆಸ್ಟ್ ಮಾಡ್ತೇವೆ ಅಂದ್ರೆ, ಈಗ ಜಿಲ್ಲಾ ವಸತಿ ಸಚಿವರಾಗಿರುವ ಖಾದರ್ ಇದ್ರಲ್ಲ, ಬೆಸ್ಟ್ ಕ್ಯಾಂಡಿಡೇಟ್ ನಿಮಗೆ ವಿನ್ ಆಗಬೇಕಾದ್ರೆ. ಅಂದ್ರೆ ಅವ್ರು ಸಚಿವರಾಗಿದ್ದಾಗ ಕೂಡ ಜನಪರವಾದ ಕೆಲಸ ಮಾಡಿದ್ದಾರೆ. ಮತ್ತೆ ಅಕ್ರಾಸ್ ಯಾವುದೇ ಕೋಮು ಜಾತಿ ಇಲ್ಲದೆ ಅವರಿಗೊಂದು ಮನ್ನಣೆ ಇದೆ. ಆ ಕಾರಣಕ್ಕಾಗಿ ಅವರನ್ನು ಮಾಡಬಹುದು. ಇಲ್ಲ ನೀವು ನಮಗೆ ಬೇರೆ ಬೇರೆ ಇದಿರ್ತದೆ. ರಮಣತಾಯಿ ಕೂಡ ನಾವು ಕೆಲವು ಆಕಾಂಕ್ಷಿಗಳನ್ನೆಲ್ಲ ಇಟ್ಟಿದ್ದೇವೆ. ರಮನಾಥ್ ಇದ್ದಾರೆ, ಆಮೇಲೆ ಹರಿಪ್ರಸಾದ್ ಅವರು, ಆಮೇಲೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು, ಮಿಥುನ್ ರೈ ಅವರು, ಇಷ್ಟು ಬಹಳ ಪ್ರಮುಖ ಆಗಿದ್ರೆ ಇನ್ನು ಮತ್ತೆ ಸೆಕೆಂಡ್ ಇದರಲ್ಲಿ ರಾಜಶೇಖರ್ ಕೋಟ್ಯಾನ್ ಅವರು ಇದ್ದಾರೆ. ಮತ್ತೆ ಸ್ವಲ್ಪ ಮಹಿಳೆಯರು ಅಂತ ಬಂದಾಗ ಕವಿತಾ ಸನೀಲ್, ಪ್ರತಿಭಾ ಕುಳಾಯಿ ಅಥವಾ ಕೃಪಾ ಆಳ್ವಾ ಇವರ ಹೆಸರುಗಳು ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇರುತ್ತೆ. ಇವರ ಎಲ್ಲರನ್ನು ಬಿಟ್ಟು ನೀವು ಮತ್ತೊಬ್ಬರನ್ನು ಹೇಳ್ತಾ ಇದ್ದೀರಿ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ನಾನು ಸೆಲೆಕ್ಟ್ ಮಾಡೋದಲ್ಲ, ನಾನು ಟಿಕೆಟ್ ಕೊಡೋದಲ್ಲ. ಆದ್ರೆ ಒಂದು ಏನು ಒಂದು ಎಲ್ಲರಿಗೂ ಸರ್ವಸಮ್ಮತವಾದ ಮತ್ತೆ ನಿಮ್ಗೆ ವಿನ್ ಆಗ್ಬೇಕಲ್ಲ ಈಗ. ಆದ್ರೆ ಈ ಅವಕಾಶ ರಮಣತರಿಗಿತ್ತು. ಯಾವಾಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಮಿನಿಸ್ಟರ್ ಆಗಿದ್ದಾಗ ನಿಲ್ಬೇಕಿತ್ತು, ಅವ್ರು ಗೆಲ್ತಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಬಿಲ್ಲವ ಮತ್ತು ಬಂಟ ಸಮುದಾಯ ಅತಿ ಹೆಚ್ಚು ಪ್ರಾಬಲ್ಯತೆ ಹೊಂದಿರುವಂತದ್ದು. ಬಿಲ್ಲಾ ಮತ್ತು ಮುಸ್ಲಿಂ ಜಾಸ್ತಿ ಇರುವುದು. ಮೊದಲು KK ಸೆಟ್ರು ಇದ್ದಿದ್ರು ನೋಡಿ. ನಮ್ಮ ಸಂಖ್ಯೆಗಿಂತಲೂ ಒಂದು ರಾಜಕೀಯವಾದಂತ ಬಲಾಢ್ಯತೆ ಇರುವುದನ್ನು ನಾನು ಹೇಳ್ತಾ ಇರೋದು. ರಮಣತರಿಗೂ ಅವಕಾಶ ಇದೆ, ಇಲ್ಲ ಅಂತಲ್ಲ. ಅವ್ರು ಲಾಸ್ಟ್ ಟೈಮ್ ನಿಂತು ಅವ್ರು ಇವ್ರು ಹೇಳ್ತಾ ಇದ್ರಲ್ಲ, ಪಾರ್ಟಿ ನಮ್ಮ ಕ್ಯಾಂಡಿಡೇಟ್ ಆಗಿದ್ರೆ ರಮಣತರಿ ನಿಲ್ಬೇಕಿತ್ತು. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದು ಕೊಡ್ಬೇಕಿತ್ತು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕೊಡ್ಬೇಕಿತ್ತು. ಮತ್ತೆ ಇಲ್ಲಿ ಅಭಿವೃದ್ಧಿಗೆ ಒಂದು ಚಾಲನೆ ಕೊಡ್ಬೇಕಿತ್ತು. ಅದನ್ನು ಅವ್ರು ಮಾಡ್ಲಿಲ್ಲ. ಈ ಸಲ ಪೂಜಾರಿ ಅವರು ಕಂಟೆಸ್ಟ್ ಮಾಡಿದ್ರೆ ನೋಡಿ, ಪೂಜಾ ಅವರು ಸಾಕಷ್ಟು ಸಲ ಕಂಟೆಸ್ಟ್ ಮಾಡಿದಾಗ ನೋಡಿ ಅವ್ರು ಸೋಲ್ತಾ ಇದ್ರು. ಅದನ್ನು ಇದರ ಗಮನಕ್ಕೆ ತರಬೇಕಿತ್ತು. ಇವರು ಯಾಕೆ ಸೋಲ್ತಾ ಇದ್ದಾರೆ? ಈಗ ಪಾರ್ಟಿಗೆ ಒಂದು ಇದು ಬೇಕಲ್ಲ. 5-6 ಸಾರಿ ಒಂದು ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಕಾಂಗ್ರೆಸ್ ಗೆಲ್ತಿದ್ದ ಒಂದು ಜಾಗದಲ್ಲಿ ಕಂಟಿನ್ಯೂಸ್ ಕಾಂಗ್ರೆಸ್ ಸೋಲ್ತಾ ಇರುವಾಗ ಕಾಂಗ್ರೆಸ್ ಲೀಡರ್ಶಿಪ್ ಏನ್ ಮಾಡ್ತಾ ಇದೆ? ಈ ಬಾರಿ ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗ ಪಕ್ಷ ಅಭ್ಯರ್ಥಿ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮಾಡ್ತದ? ಯಾರನ್ನು ಮಾಡಿದ್ರು ಇವರು ಒಪ್ತಾರಾ? ಖಂಡಿತ. ಈಗ ಈ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ, ಅದರಲ್ಲೂ ಆಂತರಿಕ ಪ್ರಜಾಪ್ರಭುತ್ವ ದೊಡ್ಡ ರೀತಿಯಲ್ಲಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಪಕ್ಷದಲ್ಲಿ, ಇದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅದು ಲಾಂಗ್ ಇಯರ್ ಇಂದ ಈ ಪ್ರಜಾಪ್ರಭುತ್ವವನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿರುವ ಆಂತರಿಕ ಪ್ರಜಾಪ್ರಭುತ್ವ ಅಷ್ಟೇ ಸಾಲಿಡ್ ಆಗಿದೆ. ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವು ಬಾರಿ ನಮಗೆ ವ್ಯಕ್ತಿ ಅಂತ ಕಾಣಬಹುದು, ನಾವು ವ್ಯಕ್ತಿ ಅಂತ ಕಾಣುತ್ತೇವೆ. ಯಾಕೆಂದ್ರೆ ಪಕ್ಷ ಎಲ್ಲ ವ್ಯಕ್ತಿ ಅಂತ. ಅದು ಯಾಕೆಂತ ಕಾಂಗ್ರೆಸ್ ಪಕ್ಷ ಅಂತ ಒಂದು ಪ್ರಜಾಪ್ರಭುತ್ವಕ್ಕೆ ಅವಕಾಶ ಕೊಟ್ಟ ಕಾರಣವೇ ಆ ವ್ಯಕ್ತಿ ಅಷ್ಟು ದೊಡ್ಡದಾಗಿ ನಾಯಕನಾಗಿ ಬೆಳೆದುಕೊಳ್ಳಿಕ್ಕೆ ಸಾಧ್ಯ. ನೀವು ಬೇರೆ ಪಕ್ಷದಲ್ಲಿ ಅದಾಗುದಿಲ್ಲ. ಯಾಕೆಂತ ಹೇಳಿದ್ರೆ 1-2 ಟರ್ಮ್ ತೆಗೆದು ಕಟ್ ಮಾಡಿ ಬಿಸಾಡ್ತಾರೆ. ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗಿ ಪಕ್ಷ, ನಾನು ಅವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂತ ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಖಂಡಿತವಾಗಿ ಒಂದು ಸರ್ವಸಮ್ಮತವಾದಂತ ಅಭ್ಯರ್ಥಿ ಇಲ್ಲಿ ಎಲ್ಲೋ ಕೆಲವು ಸಂದರ್ಭದಲ್ಲಿ ಆ ಅಭ್ಯರ್ಥಿ ಆಗುವುದು ಸಾಧುವಲ್ಲ, ಅಥವಾ ಆ ಅಭ್ಯರ್ಥಿಯನ್ನ ನೀವು ಒಂದು ವೇಳೆ ಇಟ್ರೆ ಅಲ್ಲಿ ಒಂದಷ್ಟು ನೆಗೆಟಿವ್ ಆದಂತ ಇದು ಬರಬಹುದು ಅಂತ ಕಂಡು ಬಂದಲ್ಲಿ ಅಲ್ಲ. ಈಗ ಭಿನ್ನಾಭಿಪ್ರಾಯಗಳಿರುವುದು ಪ್ರಜಾಪ್ರಭುತ್ವದ ಒಂದು ಭಾಗವೇ. ಭಿನ್ನಾಭಿಪ್ರಾಯಗಳಿರುವುದು ಪ್ರಜಾಪ್ರಭುತ್ವದ ನಿಮ್ಮ ಒಳಗಿನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ರಾಜಕೀಯ ಆಯಾಮಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಅಂತ ಬಂದಾಗ ಯಾವ ನಿಲುವನ್ನು ತೆಗೆದುಕೊಳ್ತದೆ? ಈಗ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಒಂದು ಪಕ್ಷದ ಒಂದು ಸ್ಟ್ಯಾಂಡ್ ಇರ್ತದೆ, ಒಂದು ಈ ರೀತಿಯ ಫಾರ್ಮುಲಾಗಳಿರ್ತದೆ. ಅದರೊಂದಿಗೆ ಸೊಸೈಟಿ, ನಾವು ಪಬ್ಲಿಕ್ನ ದೃಷ್ಟಿಕೋನವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಕ್ಯಾಸ್ಟ್ ಫ್ಯಾಕ್ಟರಿ ಇರ್ಬೋದು, ಸೋಷಿಯಲ್ ಇಂಜಿನಿಯರಿಂಗ್,
ಕ್ಯಾಸ್ಟ್ ಫ್ಯಾಕ್ಟರಿ ಇರ್ಬೋದು, ರಿಲಿಜನ್ ಫ್ಯಾಕ್ಟರಿ ಇರ್ಬೋದು, ಮತ್ತು ಪ್ರಸ್ತುತ ಬೇರೆ ಬೇರೆ ಅಂಶಗಳು ಅದಕ್ಕೆ ಪ್ರಭಾವ ಬೀರ್ತದೆ. ಈ ಎಲ್ಲ ಅಂಶಗಳನ್ನು ಒಂದು ಅಭ್ಯರ್ಥಿಯನ್ನು ನಾವು ಈಗಲೇ ಇವರೇ ಅಂತ ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಫ್ಯಾಕ್ಟರ್ಗಳನ್ನು, ಯಾಕೆಂತ ಹೇಳಿದರೆ ನಾವು ಕಳೆದ ಪ್ರತಿ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡಗಳನ್ನು, ವಿನ್ನಿಂಗ್ ಫಾರ್ಮುಲಾಗಳನ್ನು ನೋಡಬೇಕಾ, ಆ ವಿನ್ನಿಂಗ್ ಫಾರ್ಮುಲಾಗಳನ್ನು ಈ ಬಾರಿ 2019ರ ಚುನಾವಣೆಯಲ್ಲಿ ಖಂಡಿತ ನಾವು ಬಹಳ ವರ್ಷಗಳಿಂದ ಬರ್ತಾ ಇರುವಂತದ್ದು ಹೊಸ ಅಭ್ಯರ್ಥಿಗಳಿಗೆ ಅಥವಾ ಯುವಕರಿಗೆ ಕಾಂಗ್ರೆಸ್ ಆದ್ಯತೆ ಕೊಡಬೇಕು ಅಂತ ಅನ್ನುವಂಥದ್ದು. ಈ ಬಾರಿ ಅದನ್ನು ಪರಿಗಣಿಸದ. ಈಗ ಯುವಕರಿಗೆ ಕಾಂಗ್ರೆಸ್ ನಮ್ಮ ರಾಷ್ಟ್ರಾಧ್ಯಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಯುವಕರು, ದಿನೇಶ್ ಗುಂಡೂರಾವ್ ಅವರು ಕೂಡ ಯುವಕರೇ. ಈ ದೃಷ್ಟಿ ನಾವು ಕಾಂಗ್ರೆಸ್ ಪಕ್ಷ ಬಹುಶಃ ಇಡೀ ದೇಶದಲ್ಲಿ ಯುವಕರಿಗೆ ಆದ್ಯತೆ ನೀಡಿದಂತ ಪಕ್ಷ ಕಾಂಗ್ರೆಸ್. ಈ ದೃಷ್ಟಿಯಿಂದ ಈ ಒಂದು ಅಭ್ಯರ್ಥಿ ಯುವಕರೇ ಆಗಬೇಕು ಅಥವಾ ಮಹಿಳೆಯರಾಗಬೇಕು ಅಥವಾ ಇನ್ನೊಬ್ಬರೇ ಆಗಬೇಕು, ಅದು ಪ್ರಶ್ನೆಗಿಂತಲೂ ಮಿಗಿಲಾಗಿ ವಿನ್ನಿಂಗ್ ಫಾರ್ಮುಲಾ ಯಾರು ವಿನ್ ಆಗ್ತಾರೆ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಅದನ್ನು ನಾವು ಖಂಡಿತ ನಾವು ಪರಿಗಣಿಸಬೇಕು. ಅದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ಓಕೆ ಸರ್, ಒಂದು ಸಣ್ಣ ಬ್ರೇಕ್ ಅಂತ ಬ್ರೇಕ್ ನಂತರ ಮತ್ತೆ ಈ ಸಂವಾದ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಂಗ್ರೆಸ್ನಲ್ಲಿ MP 6 ಈ ಸಂವಾದ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ, ಮಾತನಾಡ್ತಾ ಇದ್ದೇವೆ. ಪೆರ್ಲಾ ಅವರು ಈಗಾಗಲೇ ಅವರು ಹೇಳಿದ್ರು, ಅಂದ್ರೆ ಈ ಚರ್ಚೆಗಳು ಆಗ್ತಾ ಇದ್ದಾವೆ ಅಂತ ಅನ್ನುವುದು. ಏನಾಗಿದೆ ಅಂದ್ರೆ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀಜನ್ ಆಗಲಿ ಅಥವಾ ಒಂದು ಕೋಸ್ಟಲ್ ರೀಜನ್ ಆಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಜಿಲ್ಲೆಗೆ 8 ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಸ್ಟ್ರಾಟಜಿ ಇವತ್ತು ಇರಲಿಲ್ಲ. ಅವರಷ್ಟೇ ಅವರವರು ಬೇರೆ ಬೇರೆ ಕಾಂಗ್ರೆಸ್ ಮಾಡಿದ್ರೆ ಒಂದು ಕಾಂಗ್ರೆಸ್, ಲೋಬರ್ದು ಒಂದು ಕಾಂಗ್ರೆಸ್, ಬಂಗೇರದ ಒಂದು ಕಾಂಗ್ರೆಸ್, ಶಕುಂತ ಶೆಟ್ಟಿ ಒಂದು ಕಾಂಗ್ರೆಸ್, ಮೊಯ್ದಿನ್ ಬಾಬ್ ಒಂದು ಕಾಂಗ್ರೆಸ್, ಖಾದರ್ದು ಒಂದು ಕಾಂಗ್ರೆಸ್, ಅವರ ಪಾರ್ಟಿಗೆ ಮಾಡಿದ್ರು. ಹೆಸರಿಗೆ ಮಾತ್ರ ಒಂದು ಟಿಕೆಟ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಬೇಕಿತ್ತು. ಅಲ್ಲಿ ಕಾಂಗ್ರೆಸ್ ಪಾರ್ಟಿಯೇ ಇರಲಿಲ್ಲ, ಎಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿ ಇರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ 3 ಜನ ಜಿಲ್ಲಾಧಿಕಾರಿ, 3 ಜನ ಒಬ್ಸರ್ವರ್ಸ್ ಬಿಟ್ರೆ ಅವರವರ ಕ್ಯಾಂಡಿಡೇಟ್ಸ್ ಅವರವರ ಲೆವೆಲ್ಗೆ ಅವರವರಿಗೆ ತೋಚಿದಂತೆ ಕೆಲಸ ಮಾಡಿದ್ರು. ಅದಕ್ಕೊಂದು ಸ್ಟ್ರಾಟಜಿ ಇರಲಿಲ್ಲ, ಅದಕ್ಕೊಂದು ಮೀಡಿಯಾ ಪ್ಲಾನ್ ಇರಲಿಲ್ಲ, ಒಂದು ಬೂತ್ ಅಲ್ಲಿ ಯಾರು ಇದು ಮಾಡಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು, ಪ್ರಾಬ್ಲಮ್ಸ್ ಹೇಗೆ ಟ್ಯಾಕಲ್ ಮಾಡಬೇಕು, ಕೇಂದ್ರೀಕೃತವಾಗಿ ನಡೀತಾ ಇರಲಿಲ್ಲ. ಡಿಸ್ಟ್ರಿಕ್ಟ್ ಕಚೇರಿ ಇವರು ಅಂದಿ ನಾವು ವಿನ್ ಆಗ್ತೇವೆ, ಯಾಕಂದ್ರೆ ಸಿದ್ದರಾಮಯ್ಯ ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ನಾವು ಜನರಿಗೆ ತಲುಪಿಸಿದ್ದೇವೆ. ಒಂದೊಂದು ಕ್ಷೇತ್ರದಲ್ಲಿ 1,500 ಕೋಟಿ ಇವರು ಕೆಲಸ ಮಾಡಿದ್ದಾರೆ. 1,500 ಕೋಟಿ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಇವರಿಗೆ ಕೊಟ್ಟಿರ್ಲಿಕ್ಕಿಲ್ಲ. ಮೊದಲೇ ಜುಜುಬಿ 100 ಕೋಟಿ 200 ಕೋಟಿ ಬಂದ್ರೆ ಅದು ಹೆಚ್ಚು. 1,500 ಕೋಟಿ ಕೊಟ್ಟು ಇವರಿಗೆ ಚುನಾವಣೆ ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಬಿಜೆಪಿ ಇಷ್ಟು ಪ್ರಬಲವಾಗಿದೆ ಅಂದ್ರೆ ಯಾರು ಅದಕ್ಕೆ ಸಂಘ ಪರಿವಾರ ಅಲ್ಲ. ಮೊದಲ ಕಾರಣ ಇಲ್ಲಿ ಕಾಂಗ್ರೆಸ್ ಲೀಡರ್ಸ್. ಈ ಬಿಜೆಪಿನಲ್ಲಿ ತುಂಬಾ ಪ್ರಬಲವಾಗಿ ಮಾಡಿದ್ದು ಅವರಿಗೆ ಬೇಕಾದಾಗೆ. ಬಿಜೆಪಿಗೆ ಅವರ ಪಾರ್ಟಿಯನ್ನು ಹೇಗೆ ಪ್ರಬಲ ಮಾಡಬೇಕಾದಕ್ಕೆ ಬೇಕಾದ ಅಜೆಂಡಾವನ್ನು ಕೊಟ್ಟವರು ಕಾಂಗ್ರೆಸ್ನ ಲೀಡರ್ಸ್. ಇವರ ಕೆಲವೊಂದು ಪಾಲಿಸೀಸ್, ಅದು ಅಲ್ಪಸಂಖ್ಯಾತರ ವಲಯಕ್ಕೆ ಇರ್ಬೋದು, ಇನ್ನಿತರ ಇವರ ಅನಗತ್ಯವಾದ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಇದಿರ್ಬೋದು. ಸೊ ಈ ಕಾರಣಕ್ಕಾಗಿ ಅಲ್ಲಿ ಅದು ಅವರಿಗೆ ಒಂದು ಪೊಲರೈಸೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು. ಸೊ ಇವರಿಗೆ ಒಂದು ಪೊಲಿಟಿಕಲ್ ಒಂದು ಸ್ಪಷ್ಟ ಇದಿಲ್ಲ, ನಾಯಕತ್ವ ಇಲ್ಲ, ಈ ಸಮಸ್ಯೆ ಸಂಘಟನೆ ಇಲ್ಲ, ಎಲ್ಲ ಲೆಟರೇಟ್ ಸಂಘಟಕರು ಇರೋದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಇಲ್ಲಿ ಸೋಲ್ತಾ ಇರೋದು. ಸೊ ಈಗ ಏನಾಗ್ತದೆ ಅಂದ್ರೆ ನೋಡಿ, ಒಬ್ಬ ನಾಯಕನಾಗದವನು ಜನರ ಮಧ್ಯೆಯಿಂದ ಬರಬೇಕು. ಆ ಪ್ರಾಸೆಸ್ ಈಗ ಆಗ್ತಾ ಇಲ್ಲ. ಈಗೆಲ್ಲ ಏನಾಗ್ತಾ ಇದೆ ಅಂದ್ರೆ ತನ್ನ ಬಟ್ಟಂಗಿ ಯಾರಿದ್ದಾನೆ, ನಮ್ಮ ಹಿಂಬಾಲಕ ಯಾರಿದ್ದಾನೆ, ಯಾರು ಇದಿದ್ದಾರೆ ಅವನು ತಕೊಂಡು ಬರುವಂತ ಒಂದು ಕೆಲಸ ಆಗ್ತಾ ಇದೆ. ನಿಜವಾದ ನಾಯಕ ಬರಬೇಕು. ಮತ್ತೆ ಇದೇ ನೀವು ಹೊಸ ಕ್ಯಾಂಡಿಡೇಟ್ಸ್ ಯಾರು ಬರಬೇಕು ಅಥವಾ ಮೊದಲನವರು ನಿಲ್ಬೇಕು ಅನ್ನೋದು ಅವರ ಪಾರ್ಟಿಗೆ ಬಿಟ್ಟ ವಿಚಾರ. ಅದು ಈಗ ಹೇಗೆ ಗೆಲ್ಲಿಕ್ಕೆ ಏನ್ ಕೆಲಸ ಮಾಡ್ತಾರೆ ನವನೀತ್ ಅವ್ರೆ, ಅಂದ್ರೆ ಇಲ್ಲಿ ಏನೋ ಒಂದು ಧನಾತ್ಮಕವಾದಂತ ಒಂದು ಚರ್ಚೆಗಳೇ ನಡೀಬೇಕು ಅನ್ನೋಷ್ಟ ಮಟ್ಟಿಗೆ ಸೀಮಿತ ಆಗೋದು ಚರ್ಚೆಗಳು ಎಲ್ಲವೂ ಕೂಡ. ಆದರೆ ನೆಗೆಟಿವ್ ಆದಂತ ಇದು ಪರಿಸ್ಥಿತಿ ಏನು, ಅದನ್ನು ಹೇಗೆ ಎದುರಿಸಬೇಕು ಅನ್ನೋದು ಆಗ್ತಾ ಇಲ್ವೋ ಕಾಂಗ್ರೆಸ್ನಲ್ಲಿ ಅಂತ. ಈ ಹಿಂದೆ ಆದಂತ ಸೋಲುಗಳಿಗೆ ಪಕ್ಕಾ ಅದರ ಒಳಮರ್ಮವನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂತ. ಈಗ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಚುನಾವಣೆಗಳು ಭಿನ್ನ. ಅದರೊಂದಿಗೆ ಅದರ ಎಲೆಕ್ಷನ್ನ ಏನು ಫೈಟ್ ಮಾಡೋ ವಿಧಾನಗಳು ಕೂಡ ಬದಲಾಗ್ತದೆ. ಈ ಸಂದರ್ಭದಲ್ಲಿ ಒಂದನ್ನು ನಾವು ಪ್ರಾಮಾಣಿಕವಾಗಿ ನೀವು ಏನು ಯಾವುದರ ಮೇಲೆ ಎಲೆಕ್ಷನ್ ಹೋಗ್ತೀರಿ, ನಮಗೆ ಈ ಸಲ ಸಮಸ್ಯೆ ಆಗಿ ದೊಡ್ಡ ನಮಗೆ ಚಾಲೆಂಜ್ ಆಗಿದ್ದೇ ಇದ್ದದ್ದು ಅಪಪ್ರಚಾರ. ಬಿಜೆಪಿ ಅಪಪ್ರಚಾರ ನಮಗೆ ದೊಡ್ಡ ಚಾಲೆಂಜ್. ನಾವು ಎಲ್ಲೋ ಒಂದು ಕಡೆಯಲ್ಲಿ ಸ್ಟ್ರಾಟಜಿ ಅದನ್ನ ನಮಗೆ ಅಪಪ್ರಚಾರ ನಮ್ಮ ಪಕ್ಷದ ಒಂದು ಹಿನ್ನಡೆಗೆ ಮುಖ್ಯ ಕಾರಣ ಆಯ್ತು. ಅದನ್ನ ನಾವು ಮುಂದಕ್ಕೆ ಯಾವ ರೀತಿ ರೆಕ್ಟಿಫಿಕೇಶನ್ ಮಾಡಬೇಕು, ಆ ಅಪಪ್ರಚಾರವನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದನ್ನ ನಾವು ಈಗ ಪಕ್ಕಾ ಸ್ಟ್ರಾಟಜಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಡೌಟ್ ಇಲ್ಲ. ಈ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಅವರ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವ ಯಾವುದೇ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ತುಂಬಾ ಬಾರಿ ಸೋತಿದೆ.
ಇತಿಹಾಸದಿಂದಲೂ ಕಾಂಗ್ರೆಸ್ ತುಂಬಾ ಬಾರಿ ಸೋತೆ, ಮತ್ತೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಒಂದು ಸಂದರ್ಭದ ಎಮರ್ಜೆನ್ಸಿ ಇದು 75 ಅಲ್ಲಿ ನಾವು ಸಂಪೂರ್ಣವಾಗಿ ಸೋತು ಹೋದೆವು. ಕೆಳಸ್ತರದ ಚುನಾವಣೆಯಲ್ಲಿ ಒಂದು ಪಕ್ಷ ಗೆದ್ದು ಬಂದಾಗ ಅಲ್ಲಿ ಒಂದು ವೇಳೆ ಕಾಂಗ್ರೆಸ್ ಗೆದ್ದು ಬಂದಿದ್ರೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಉತ್ಸಾಹದ ಅಲೆಗಳು ಇರುತ್ತಿದ್ವು ಅಂತ. ಆದ್ರೆ ಇಲ್ಲಿ ಬಿಜೆಪಿ ಗೆದ್ದು ಬಂದಂತ ಒಂದು ಉತ್ಸಾಹದ ಅಲ್ಲಿ ಇದೆ, ಮತ್ತೆ ಅದಕ್ಕೆ ಪೂರಕವಾದ ಕೆಲಸ ಕಾರ್ಯ. ಇಲ್ಲಿ ಕಾಂಗ್ರೆಸ್ ನಲ್ಲಿ ನಾವು ಸೋತಿದ್ದೇವೆ ಅಂತ ಅನ್ನುವಂಥದ್ದು ಒಂದಷ್ಟು ಹಿಂದಕ್ಕೆ ಎಳೆಯುವಂತ ಪರಿಸ್ಥಿತಿ ಇಲ್ವೇ ಅಂತ. ಅದು ಒಂದು ಸೋಲು, ಒಂದು ಹಿಂದಕ್ಕೆ ಎಳೆಯುವ ಪರಿಸ್ಥಿತಿ ಇರುತ್ತೆ. ಆದ್ರೆ ಅದೇ ಸೋಲು ಅದು ಎಂಡ್ ಅಲ್ಲ, ಅದು ಒಂದು ಸ್ಟಾರ್ಟಿಂಗ್ ಸ್ಟೆಪ್ ಕೂಡ ಆಗುತ್ತೆ. ಅಲ್ಲ, ಈ ಸಲದ ಸೋಲು ಸಾಕಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ MLAಸಿಗೆ, ಮಾಜಿ MLAಸಿಗೆ ಒಂದು ದೊಡ್ಡ ಶಾಕ್ ಹೊಡೆತ ಆಗಿದೆ. ಹೊರಬರಬೇಕಾದವರಿಗೆ ಸುಮಾರು ದಿನ ಬೇಕಾಗಿದೆ. ಒಬ್ಬ MLA ಇನ್ನೂ ಹೊರ ಬಂದಿಲ್ಲ. ಒಬ್ಬರು ಮಾಜಿ ಕಳೆದ ಬಾರಿ ಬಿಜೆಪಿ ಅವರಿಗೆ ಆಗ್ಲಿಲ್ವಾ? 8ರಲ್ಲಿ 7 ಅದೇ ರೀತಿ ಒಂದು ಚುನಾವಣೆ ಇನ್ನೊಂದು ಪ್ರತಿ ಒಂದು 5 ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೇ ಬರಲಿ, ಅದು ಇನ್ನೊಂದು ರಿಸಲ್ಟ್ ಅನ್ನು ಕೊಡ್ತದೆ. ಯಾಕಂದ್ರೆ ಜನರ ಭಾವನೆಗಳು, ಜನರ ಒಪಿನಿಯನ್ಗಳು, ಜನರ ತಿಳುವಳಿಕೆಗಳು ಮತ್ತೆ ಪ್ರಚಾರ ಇರ್ಬೋದು, ಅಪಪ್ರಚಾರ ಇರ್ಬೋದು. ನವನೀತ್ ಅವರೇ, ಕೇವಲ ಇದು ದಕ್ಷಿಣ ಕನ್ನಡಕ್ಕಷ್ಟೇ ಸೀಮಿತ ಆಗಿಲ್ಲ. ಇದು ರಾಷ್ಟ್ರ ಮಟ್ಟದ ಒಂದು ಮೋದಿ ಅಲೆ ಅನ್ನುವಂಥದ್ದಿದೆ, ಅಥವಾ ಬೇರೆ ಬೇರೆ ಆರ್ಥಿಕವಾದಂತ ಒಂದು ಇದನ್ನ ಅವರು ಇಟ್ಟುಕೊಂಡು ಬಂದಾಗ ಕಾಂಗ್ರೆಸ್ ಪಕ್ಷ ಅಥವಾ ಪ್ರತಿಪಕ್ಷಗಳು ಅದನ್ನು ಹೇಗೆ ಎದುರು ಹಾಕೊಳ್ತವೆ, ಜನರ ಮುಂದೆ ಇಡ್ತದೆ ಅಂತ ಅನ್ನೋದು ಬಹಳ ಮುಖ್ಯ. ಖಂಡಿತ ಒಂದು ಮಾತು, ಈಗ ನಾನು ಹೇಳಿದಾಗೆ ಪ್ರತಿ ಚುನಾವಣೆಗಳು ವಿಭಿನ್ನ. ಯಾಕೆಂತ ಹೇಳಿದ್ರೆ ಪ್ರತಿ ಚುನಾವಣೆಗಳ ಮುಂದಿಡುವ ಇಶ್ಯೂಸ್ಗಳ ಮೇಲೆ ಪ್ರತಿ ಚುನಾವಣೆಗಳು ನಿಲ್ತದೆ. ಕಳೆದ ಬಾರಿಯಲ್ಲಿ ಮೋದಿಯ ಒಂದು ಫ್ಯಾಕ್ಟರ್ ಇಶ್ಯೂಸ್ ಮೇಲೆ ಈ ದೇಶದ ಚುನಾವಣೆ ನಡೆದಿತ್ತು. ಬಿಜೆಪಿ ಈಸಿಯಾಗಿ ತನ್ನ ಅದರ 272 ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಈ ಬಾರಿ ಆ ಫ್ಯಾಕ್ಟರ್ಸ್ ಬಿಜೆಪಿಗೆ ಫೇವರ್ ಇಲ್ಲ ದೇಶಾದ್ಯಂತ ನೋಡಿದ್ರು ಕೂಡ. ಯಾಕೆಂದ್ರೆ ಒಂದು ಕೊಯಲೇಷನ್ ಏರವ ಅಥವಾ ಆಂಟಿ ಬಿಜೆಪಿ ವೇವ್ಸ್, ಆಂಟಿ ಮೋದಿ ವೇವ್ಸ್ ಈ ದೇಶದಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಯಾಕೆಂದ್ರೆ 6 to 8 months ಸಾಕಾಗುತ್ತೆ. ಈ ದೃಷ್ಟಿಯಿಂದ ಪ್ರತಿ ರಾಜ್ಯದಲ್ಲೂ ಇದು ಕಾಣಿಸಿಕೊಂಡಾಗ ಈ ಕರಾವಳಿ ಮತ್ತು ಮಲೆನಾಡು ಮೋಸ್ಟ್ ಅರ್ಬನೈಸ್ಡ್ ಮತ್ತು ಎಜುಕೇಟೆಡ್ ಪರಿಣಾಮಕಾರಿ ಎದುರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀರಾ? ಅಲ್ಲ, ಪರಿಣಾಮಕಾರಿ ಸರಿ, ಇವ್ರದ್ದು ಮಾತು ಸರಿ. ಏನು ಅಲೆ ಇದೆ, ಆಂಟಿ ಮೋದಿ ಅಲೆ ಇದೆ, ಅದು ಆಗ್ತಾ ಇದೆ. ಆದ್ರೆ ಅದು ಕಾಂಗ್ರೆಸ್ ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಯೂಸ್ ಮಾಡ್ತದೆ? ನಾವು ಖಂಡಿತ ಅದನ್ನ ಎನ್ಕ್ಯಾಶ್ ಮಾಡಲಿ. ಯಾರೋ ಗೆಲ್ಲಿಸಿ ಕೊಡಬೇಕು, ಕಾಂಗ್ರೆಸ್ನವರಿಗೆ ಯಾರೋ ಗೆಲ್ಲಿಸಿ ಕೊಡಬೇಕು ಹೊರತು ಅವರು ಗೆಲ್ಲುವ ಪ್ರಯತ್ನ ಮಾಡುದಿಲ್ಲ ಅವರು. ಇಲ್ಲ, ಈ ಸಲ ಖಂಡಿತವಾಗಿ ನೋಡಿ, ಇವರು ಇದು ಬಂದು ನೋಟ್ ಅಮಾನ್ಯ ವಿಷಯ ಬಂದಾಗ ಫಸ್ಟ್ ಡೇ ಇವರು ಸ್ವಾಗತ ಮಾಡಿದ್ರು. ಯಾಕಂದ್ರೆ ಇವರಿಗೆ ಸ್ಪಷ್ಟವಾದ ಪೊಲಿಟಿಕಲ್ ಇದಿಲ್ಲ. ಜನರು ಬೊಬ್ಬೆ ಹೊಡೆದಾಗ ಇವರು ಎದ್ರು, ಅದರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು. ಆದ್ರೆ ಆ ಜನರ ಪರವಾಗಿ ಅವತ್ತು ಕಾಂಗ್ರೆಸ್ ಪಕ್ಷ ನಿಲ್ಲಿಲ್ಲ. ಜನರಿಗೆ ಕಷ್ಟ ಆಯ್ತು, ಜನರು ಕ್ಯೂ ನಿಂತರು, ಕಷ್ಟಪಟ್ಟರು. ಜನರೊಟ್ಟಿಗೆ ಕಾಂಗ್ರೆಸ್ ನಿಲ್ಲಿಲ್ಲ. ಜನರೊಟ್ಟಿಗೆ ಅದು ಕಾಂಗ್ರೆಸ್ ನಿಂತು ಬೀದಿಗೆ ಬಂದಿದ್ರೆ ರಾಹುಲ್ ಗಾಂಧಿ ಅವರು ಸಾಲ್ ನಿಂತಿದ್ರು. ಅದು ಸಾಲ್ ನಿಂತಿದ್ರು, ಗಿಮಿಕ್ ಅದು. ಹಾಗಲ್ಲ, ಜನರ ಒಟ್ಟಿಗೆ ಬರಬೇಕಿತ್ತು ಅವರು. ದೇಶದ ಜನ ಬರಬೇಕಿತ್ತು. ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಮೀಡಿಯಾದ ಎರಾದಲ್ಲಿ ಇದ್ದೇವೆ. ನಾನು ಅದನ್ನು ಯಾವುದ್ರ ಮೇಲೆ ಅಕ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಪ್ರಿಂಟ್, ಎಲೆಕ್ಟ್ರಾನಿಕ್ಸ್ ಮತ್ತು ಸೋಷಿಯಲ್ ಮೀಡಿಯಾದ ಎರಾದಲ್ಲಿ ಇದ್ದೇವೆ. ಕೆಲವು ಸರ್ತಿ ನ್ಯೂಸ್ಗಳ ಹೈಲೈಟ್ ಇರ್ಬೋದು, ನಾವು ಎಲ್ಲಿ ನಿಂತಿದ್ದೇವಾ, ಏನು ನಮ್ಮಲ್ಲಿ ಲ್ಯಾಕಿಂಗ್ ಇದೆ, ಅದು ಕೆಲವು ಸಂದರ್ಭದಲ್ಲಿ ನಾವು ಅದನ್ನೇ ಹೇಳಿದೆ ನಾನು, ನಮ್ಮದು ವೈಖರಿಯಲ್ಲಿ, ಕಾರ್ಯವೈಖರಿಯಲ್ಲಿ. ಈಗ ನಮ್ಮಲ್ಲೇ ಒಂದು ಆತ್ಮವಿಮರ್ಶ ನಡೀತಾ ಇದೆ. ನಮ್ಮ ಕಾರ್ಯವೈಖರಿ, ನಮ್ಮದು ನ್ಯೂಸ್ಗಳು ಹೇಗೆ ಜನರಿಗೆ ತಲುಪ್ತಾ ಇದೆ, ನಾವು ಒಂದು ಇಶ್ಯೂಸ್, ನಾವೀಗ ಜನರೊಟ್ಟಿಗೆ ನಿಂತಿಲ್ಲ ಅಂತ ಪೆರ್ಲ ಹೇಳಿದ್ರು. ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಜನರೊಟ್ಟಿಗೆ ನಿಂತ ಪಕ್ಷ, ಕಾಂಗ್ರೆಸ್ ಜನರೊಟ್ಟಿಗೆ ನಿಂತಿದೆ. ಆದರೆ ನಮ್ಮ ನ್ಯೂಸ್ಗಳು ಜನರಿಗೆ ತಲುಪಲಿಕ್ಕೆ ನಾವು ಹೇಗೆ ಕಮ್ಯುನಿಕೇಷನಲ್ಲಿ ನಾವು ಫೇಲ್ ಆಗಿರ್ಬೋದು, ಮೇ ಬಿ ಫೇಲ್ ಆಗಿರ್ಬೋದು. ಈ ಚುನಾವಣೆಯಲ್ಲಿ ಕೂಡ ನಾವು ತುಂಬ ಕ್ಷೇತ್ರದಲ್ಲಿ ನಾವು ಜನರನ್ನು ಮುಟ್ಲಿಕ್ಕೆ ಫೇಲ್ ಆಗಿದ್ದೇವೆ. ಕೆಲವು ವಿಚಾರಗಳನ್ನು ನಮ್ಮ ವಿರುದ್ಧ ಅಗ್ರೆಸಿವ್ ಅಪಪ್ರಚಾರ ನಡೆದಾಗಲೂ ಕೆಲವು ವಿಚಾರಗಳನ್ನು ಜನರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ, ಅದಕ್ಕಿಂತ ಜಾಸ್ತಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ವಿಫಲ ಆಗಿದೆ. ಈ ದೃಷ್ಟಿಯಿಂದ ನಾವು ಜನರೊಟ್ಟಿಗೆ ನಿಂತಿದ್ದೇವೆ. ಎಲ್ಲೋ ಟೆಕ್ನಿಕಲ್, ನಮ್ಮಲ್ಲಿ ಬ್ರಾಡ್ಕಾಸ್ಟಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ 40% ಶೇಕಡ 80% ಕಾಲಾವಧಿಯನ್ನು ಈ ದೇಶದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಎಷ್ಟು ತಿಳುವಳಿಕೆಗಳು ಕೊರತೆ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವುದು. ಬರ್ತೇನೆ, ಚರ್ಚೆಗೆ ಬರ್ತೇನೆ. ಒಂದು ಸಂವಾದ, ಈ ಸಂವಾದ ಮುಂದೆ ಬರ್ತೇನೆ ಸಣ್ಣ ಬ್ರೇಕ್ ಬಳಿಕ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಚರ್ಚೆ ಮಾಡ್ತಿದ್ದು ಕಾಂಗ್ರೆಸ್ನಲ್ಲಿ MP ಯಾರಾಗಬಹುದು, ಆದರೆ ಹೇಗೆ, ಏನು ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ರಮೇಶ್ ಪೆರ್ಲ ಅವರೇ, ಅಂದರೆ ಇಲ್ಲಿ ಅಭ್ಯರ್ಥಿಗಳು ಯಾರು ಆಗಬೇಕು ಅನ್ನುವ ಸಂದರ್ಭಗಳಲ್ಲಿ
ಬಹಳ ಮುಖ್ಯವಾಗಿ ಬಹಳ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಹಂತದಲ್ಲಿ ನಾಯಕರಾಗಿ ಬೆಳೆದುಕೊಂಡು ಬಂದಿರುವವರೇ, ಜನಪ್ರತಿನಿಧಿಗಳು ಇದ್ದವರೇ ಅವರು ಮತ್ತೆ 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 ಬರ್ತಾ ಇರ್ಬೋದು. ಇದು ಕಾಂಗ್ರೆಸ್ ಮಾತ್ರ ಅಲ್ಲ, ನಾನು ಬೇರೆ ಪಕ್ಷಗಳಾದರೂ ಕೂಡ ಹಾಗೆ ಒಬ್ಬ ಅಭ್ಯರ್ಥಿ ಇದ್ರೆ ಮತ್ತೆ ಅದನ್ನು ಆದಷ್ಟು ಬೇಗ ಬದಲಾವಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಸಾಧ್ಯವಾದಂಥ ಇದು. ಸೊ ಈ ಒಳಗಿನ ಒಂದು ಈ ಏನಂತ ಹೇಳ್ತಾರೆ, ತಳಮಳ ತುಮುಲ ಅಂತ ಏನು ಹೇಳ್ತೇವೆ, ಇದು ಬಹಳ ವರ್ಷಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ. ನನಗೆ ಅನಿಸ್ತದೆ ಹೆಂಗಂದ್ರೆ, ರಮಣತ್ರ ಇರ್ಬೋದು, ವಿನಯ್ ಕುಮಾರ್ ಸೊರಕೆ ಇರ್ಬೋದು, ಬಿ ಕೆ ಹರಿಪ್ರಸಾದ್ ಇರ್ಬೋದು, ಅದು ಯಾರೇ ಇರ್ಬೋದು, ಸಮಸ್ಯೆ ಆಗೋದಾದ್ರೆ ನೀವು ಹೊಸ ಮುಖವನ್ನು ಕೊಡಿ. ಈಗ ನೋಡಿ, ಬಿಜೆಪಿ ಅವ್ರದ್ದು ಒಂದು ಉದಾಹರಣೆ ತಗೊಂಡ್ರು, ಅಥವಾ ಬೇರೆ ಎಲೆಕ್ಷನ್ ಕೂಡ ನೀವು ಯಾವುದೇ ಉದಾಹರಣೆ ತಗೊಂಡ್ರು, ಹೊಸ ಮುಖವನ್ನು ಹಾಕಿದಾಗ ವಿನ್ನಿಂಗ್ ಚಾನ್ಸಸ್ ಯಾವಾಗಲೂ ಜಾಸ್ತಿ. ಹೊಸ ಮುಖ ಹಾಕಿದಾಗ ಈ ಸಲ ಬಿಜೆಪಿ ಇದು ಆಗ್ಬೋದು. ಹಿಂದೆ ಕಾಂಗ್ರೆಸ್ ಇಲ್ಲೇ ರಮಣತ್ರೈ ಫಸ್ಟ್ ಎಲೆಕ್ಷನ್ 85 ಅಲ್ಲಿ, ರಮಣತ್ರೈ ಫಸ್ಟ್ ಟೈಮ್ 85 ಅಲ್ಲಿ ಅವರು ನಿಂತಾಗ ಬಂಟೋಳಿ ರಮಣತ್ರೈ, ಪುತ್ತೂರೇ ಸೊರಕೆ, ಈ ತರ ಬೇರೆ ಬೇರೆ ಕಡೆ ಹೊಸೊಬ್ಬರೇ ವಿನ್ ಆಗಿದ್ದು. ಆಮೇಲೆ ಏನಾಗ್ತದೆ, ಇಲ್ಲಿ ನಮ್ಮ ಈ ಕಾಂಗ್ರೆಸ್ನ ರಾಜಕೀಯ ಕಲ್ಚರ್ ಹೇಗಿದೆ ಅಂದ್ರೆ, ಒಬ್ಬ ಮಿನಿಸ್ಟರ್ ಮೇಲೆ ಆದ ಮತ್ತೆ ಅವನಿಗೆ ಟಿಕೆಟ್ ಕೊಡೋದು, ಒಬ್ಬ ಮಿನಿಸ್ಟರ್ ಆದ ಮತ್ತೆ ಆ ಜಿಲ್ಲೆಯಿಂದ ಅವನಿಗೆ ಮಿನಿಸ್ಟರ್ ಮಾಡೋದು, ಇಲ್ಲಿಂದ ಅಂತ ಥ್ರೋಟ್ ಹೊಸ ಅವರಿಗೆ ಅವಕಾಶ ಕೊಡ್ಲಿಕ್ಕಿಲ್ಲ. ಸೊ ಈಗ ಇಷ್ಟು ಸಲ ಈಗ ವೀರಪ್ಪ ಇಲ್ಲಿ ನಿಂತಿದ್ರು, ರಮಣತ್ರ ಇವರು ಜನಾರ್ದನ ಪೂಜಾರಿ ಇಷ್ಟು ಸಮಯ ನಿಂತಿದ್ರು, ಗೆಲ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ. ಹೊಸ ಮುಖ ಕೊಡಿ, ಯಾರು ಹಳ ಬರಬೇಡ, ಹೊಸ ಮುಖ ಕೊಡಿ. ಸ್ವಲ್ಪ ಸಾಮಾಜಿಕವಾಗಿ ಮಾನ್ಯತೆ ಇರುವವರು, ಸ್ವಲ್ಪ ಎಲ್ಲ ರೀತಿಯಿಂದಲೂ ಅರ್ಹ ಆಗುವಂಥವ್ರು ಒಬ್ಬರನ್ನು ಹಾಕೊಡಿ. ಯಾಕಂದರೆ ಒಂದು ಟೈಮಲ್ಲಿ ಇಲ್ಲಿ ಕೆ ಶೆಟ್ಟಿ ಅಂತವರು, ಜನಾರ್ದನ ಪೂಜಾರಿ ಅಂತವರು, DV ಸದಾನಂದಗೌಡರು ಅಂತವರು ಲೋಕಸಭೆಯಲ್ಲಿ ಮಾತಾಡಬಲ್ಲ, ವಿಷಯವನ್ನು ಮಂಡಿಸಬಲ್ಲ ಸಮರ್ಥರು ಇಲ್ಲಿ ಪ್ರತಿನಿಧಿಸಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದಿನ ಓಲ್ಡ್ ಮಂಗಳೂರು ಕ್ಷೇತ್ರವನ್ನು. ಕೆ ಶೆಟ್ಟಿ ಇರ್ಬೋದು, ಜನಾರ್ದನ ಪೂಜಾರಿ ಇರ್ಬೋದು, DV ಸದಾನಂದಗೌಡರು, ಧನಂಜಯ ಕುಮಾರ್ ಕೂಡ ಇರ್ಬೋದು. ಅವರಿಗೆ ಸಮರ್ಥವಾಗಿ ಲೋಕಸಭೆಯಲ್ಲಿ ಇಲ್ಲಿಯ ವಿಷಯ ಇರ್ಬೋದು, ಕರ್ನಾಟಕದ ವಿಚಾರ ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರ್ಬೋದು ಮಾತಾಡುವಂಥವ್ರು. ಆ ಥರದ ಒಬ್ಬ MP ನಮ್ಗೆ ಬೇಕಾಗಿರೋದು. ಮೊನ್ನೆ ಕುಮಾರಸ್ವಾಮಿ ಅವರು ಮಾತಾಡೋದಂದ್ರು, ಕೋಸ್ಟಲ್ ಬೆಲ್ಟ್ ಅಲ್ಲಿ ಕರೆಕ್ಟಾಗಿ ಅವ್ರು ಡೆವಲಪ್ ಮಾಡಿದೆ, ಬ್ಯಾಂಗ್ಳೂರನ್ನು ಓವರ್ಟೇಕ್ ಮಾಡ್ಬೋದು, ಅಲ್ಲಿ ಅಷ್ಟು ಇದು ಮಾಡ್ಬೋದು ಅಂತ ಅಂದರು. ಸೊ ನಮ್ಮ ಯಾವ ಮುಖಂಡರು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿಲ್ಲ. ಸೊ ಇಲ್ಲಿ ಪೊಟೆನ್ಷಿಯಲ್ ಇದೆ, ಇದನ್ನು ದೊಡ್ಡ ಮಟ್ಟಕ್ಕೆ ಡೆವಲಪ್ ಮಾಡುವಂಥ, ಅದು ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಇದು ಟೂರಿಸಮ್ ಇರ್ಬೋದು, ಯಾವುದೇ ವಿಚಾರದಲ್ಲಿ. ಯಾಕಂದರೆ ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗಬೇಕು. ಆಗ ನಿಮ್ಮ ಎಲ್ಲ ರೀತಿಯ ಸೋಷಿಯಲ್ ಈವಿಲ್ಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಎಲ್ಲರೂ ಕೆಲಸದಲ್ಲಿದ್ದರೆ ಈ ಬಾಕಿ ಪುಂಡ ಪೋಖರಿಗೆ ಕಡಿಮೆ ಆಗ್ತದೆ. ಅದು ನಿಮ್ಮ ಮಾರಲ್ ಪೊಲೀಸಿಂಗ್ ಇರ್ಬೋದು, ಕಮ್ಯುನಲ್ ಇರ್ಬೋದು, ಯಾವುದೂ ಇರೋಲ್ಲ. ಓಕೆ, ಈಗೇನಾಗಿದೆ, ಕೆಲಸ ಕಡಿಮೆ ಆಗಿದೆ, ಇವರು ಈ ತರ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯ ಒಂದು ಡೆವಲಪ್ಮೆಂಟ್ ವಿಷನ್ ಇರುವಂತವ್ರು. ಮತ್ತೆ ಇಲ್ಲಿ ನಾವು ಕೊಡುವ ಟ್ಯಾಕ್ಸ್, ಹೈಯೆಸ್ಟ್ ಟ್ಯಾಕ್ಸ್ ನಾವು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಕಸ್ಟಮ್ಸ್ ಇರ್ಬೋದು, ಬೇರೆ ಯಾವುದೋ ಟ್ಯಾಕ್ಸ್ ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ. ಅದು ಅಷ್ಟು ನಮಗೆ ಬರ್ತಾ ಇಲ್ಲ, ಅದ್ರ ಅರ್ಧವೂ ಬರೋದಿಲ್ಲ, 10% ಬರೋದಿಲ್ಲ. ಸೊ ಇದನ್ನೆಲ್ಲ ಗಮನಿಸಿ ಅಂತ ಒಬ್ಬ ಬಹಳ ವರ್ಷಗಳವರೆಗೆ ದಕ್ಷಿಣ ಕನ್ನಡವನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸುವುದನ್ನು ನಾವು ಕಾಣ್ತಾನೆ ಇಲ್ಲ. ಖಂಡಿತ ಇಲ್ಲ, ಬಹಳ ವರ್ಷಗಳ ಅಂತ ಏಬಲ್ ಮತ್ತು ಅಂತ ಗಟ್ಟಿಯಾದಂತ ಅಭ್ಯರ್ಥಿಗಳು ನಮ್ಮ ಮುಂದೆ ಬಹುಶಃ ಇಲ್ಲ ಅಂತ ಅನ್ನುವಂಥದ್ದು. ಬಹುಶಃ ಈ ನೋಡುವಾಗ ಅಭ್ಯರ್ಥಿ ಈಗ ಇರುವಂತ ಬಿಜೆಪಿ ಅಭ್ಯರ್ಥಿ ನಳಿನ್ ಕಟೀಲ್ ಅವರಿಗೂ ವೈಯಕ್ತಿಕವಾಗಿ ಅಂತ ದೊಡ್ಡ ವರ್ಚಸ್ಸು ಅನ್ನು ಉಳಿಸಿಕೊಂಡಿಲ್ಲ ಅಭ್ಯರ್ಥಿ ಬಿಜೆಪಿ. ಆದ್ರೆ ಪಾರ್ಟಿ ಮಾತ್ರ ಅದು ಕೂಡ ನರೇಂದ್ರ ಮೋದಿ ಅನ್ನುವಂತ ಅಲೆಯಿಂದಾಗಿ ಅದನ್ನೇ ಹೇಗೆ ಎದುರಿಸದೆ ಅಂತ ಅನ್ನೋದು ನಾನು ಆವಾಗಲೇ ಹೇಳಿದೆ. ಈ ಚರ್ಚೆಗಳು ನೋಡಿ, ಇವ್ರಿಗೆ ಕ್ಯಾಂಡಿಡೇಟ್, ನಾವು ಇವ್ರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಮಸ್ಯೆ ಅಲ್ಲ, ಇವ್ರು ಎದುರಿನ ಕ್ಯಾಂಡಿಡೇಟ್ ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲದಿರುವಾಗ ಇವರಿಗೆ ಪಾರ್ಟಿ ಇದಿರುವುದು. ಸೊ ಇವ್ರ ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು. ಇವರು ಕ್ಯಾಂಡಿಡೇಟ್ ಅಲ್ಲ, ಕ್ಯಾಂಡಿಡೇಟ್ ನೀವು ಒಂದು ಹೊಸ ಕ್ಯಾಂಡಿಡೇಟ್ ನಿಂತರು, ಈ ನನ್ನ ಏನು ಇದೆಯಲ್ಲ ಈ ರೀತಿಯ ಒಂದು ಸ್ಟೇಚರ್ನವರು, ಲೋಕಸಭೆಯಲ್ಲಿ ಮಾತಾಡಬಲ್ಲ ಒಬ್ಬ, ಸ್ವಲ್ಪ ಎಜುಕೇಟೆಡ್, ದಿಟ್ಟ, ಸ್ವಲ್ಪ ಸ್ಟಡಿ ಮಾಡುವಂತ ಜನ ಒಬ್ರು ಮಾಡಿದ್ರೆ, ಪಾರ್ಟಿ ಸ್ಟ್ರಾಂಗ್ ಆದ್ರೆ, ಸಂಘಟನೆ ಸರಿಯಾಗಿದ್ರೆ ವಿನ್ ಆಗ್ಬೋದು. ಸೊ ಇದನ್ನ ಯಾರು ಡಿಸೈಡ್ ಮಾಡೋರು ಯಾರು? ಆಕ್ಚುಲಿ ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ನಾನು ಆವಾಗಲೇ ಹೇಳಿದಾಗ ಇದರ ಬಗ್ಗೆ ತುಂಬ ಸೀರಿಯಸ್ ಆಗಿದೆ, ಯಾಕಂದರೆ ಗಂಭೀರವಾಗಿದೆ. ಈಗ ಹಳೆ ಮುಖ ಹೊಸ ಮುಖದ ಚರ್ಚೆ ಒಂದು ಭಾಗ ಇದ್ದರೆ, ಇನ್ನೊಂದು ಭಾಗದಲ್ಲಿ ಬಿಜೆಪಿ ಮತ್ತು ನಳಿನ್ ಕುಮಾರ್ ಅವರ ಫೇಲ್ಯೂರ್ಸ್ಗಳು. ಅವರು ಸರಿಯಾಗಿ ಲೋಕಸಭೆಯಲ್ಲಿ ನಮ್ಮ ಈ ಭಾಗವನ್ನು, ಯಾಕೆಂದರೆ ಇದು ಸುಮ್ಮನೆ ರೆಪ್ರೆಸೆಂಟೇಷನ್ ಅಲ್ಲ ಇಲ್ಲಿದು, ಯಾಕೆಂದರೆ ಇದು ಮೋಸ್ಟ್ ಅರ್ಬನೈಸ್ಡ್ ಮತ್ತು ಹೆಚ್ಚು ಎಜುಕೇಟೆಡ್ ಡಿಸ್ಟ್ರಿಕ್ಟ್. ಕರ್ನಾಟಕದ ಬೇರೆ ಪಾರ್ಟಿಗಳನ್ನು ತಗೊಂಡ್ರು ಕೂಡ ದಕ್ಷಿಣ ಕನ್ನಡದ ಒಂದು ರೆಪ್ರೆಸೆಂಟೇಷನ್ ಅದು ಬೇರೆನೇ, ಯಾಕಂದ್ರೆ ಜನರ ಆಸ್ಪಿರೇಷನ್ ಆ ರೀತಿಯ ಒಂದು ರೆಪ್ರೆಸೆಂಟೇಷನ್ ಆಗಿಲ್ಲ. ಅದನ್ನ ಇಟ್ ಇಸ್ ದ ಪಬ್ಲಿಕ್ ಡಿಮಾಂಡ್. ಈಗ ಕಾಂಗ್ರೆಸ್ಗೂ ಒಂದು ಸವಾಲಿದೆ ಅಲ್ಲ, ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಡುದು ಅಥವಾ ನಳಿನ್ ಕುಮಾರ್ ಕಟೀಲ್ ಅವರೇ ಖುದ್ದು ನಾನು ಬೇಡ ಅಂತ ಹೇಳುದು ಏನ್ ಅಲ್ಲ. ನಾನು ಏನು ಹೇಳಿಕ್ಕೆ ಬರ್ತಿದೆ, ಇದು ಪಬ್ಲಿಕ್ ಡಿಮಾಂಡ್ ಇದೆ. ಈಗ ನೀವು ಒಂದು ವಿನ್ನಿಂಗ್ ಫಾರ್ಮುಲಾದ
ಇರುವಂಥ ಒಂದು ಕ್ಯಾಂಡಿಡೇಟ್ ಅನ್ನು ಕೊಡಿ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ನಮಗೂ ಒಂದು ಚಾಲೆಂಜ್ ಇದೆ. ಈಗ ಎಲ್ಲರೂ ಹೇಳ್ತಾ ಇರುವುದು, ನೀವು ಒಂದು ವಿನ್ನಿಂಗ್ ಆಗಿ ಕೊಟ್ಟು ಒಂದು ಕ್ಯಾಂಡಿಡೇಟ್ ಅನ್ನು ಕೊಟ್ಟು ನೀವು ಲೋಕಸಭೆಯಲ್ಲಿ ನೋಡಿ, ಮೊದಲು ಪಾರ್ಟಿ ಅಂದ್ರು, ಈಗ ವಿನ್ನಿಂಗ್ ಕ್ಯಾಂಡಿಡೇಟ್ ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ, ವಿನ್ನಿಂಗ್ ಕ್ಯಾಂಡಿಡೇಟ್ ಜನಾರ್ದನ ಪೂಜಾರಿಗಿಂತ ಅಷ್ಟು ಸಮಯ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಿದ್ರು? ಜನಾರ್ದನ ಪೂಜಾರಿ ಎಲೆಕ್ಷನ್ ದಿವಸವರೆಗೆ ಗೆದ್ದಿರ್ತಿದ್ರು, ಅವ್ರು ಗೆದ್ದೇ ಇರ್ತಿದ್ರು. ಈಗ ವಿನ್ನಿಂಗ್ ಅಂತ ಕೌಂಟ್ ಆದಾಗ ಮಾತ್ರ ಅವ್ರು ಸೋಲ್ತಿದ್ರು. ವಿನ್ನಿಂಗ್ ಕ್ಯಾಂಡಿಡೇಟ್ ಹೇಗೆ ನೀವು ಅದರ ಪ್ರೊಫೈಲ್ ಹೇಗೆ? ವಿನ್ನಿಂಗ್ ಕ್ಯಾಂಡಿಡೇಟ್ ಅಂದ್ರೆ ವಿನ್ನಿಂಗ್ ಫಾರ್ಮುಲಾಗಳು. ನಾನು ವಿನ್ನಿಂಗ್ ಕ್ಯಾಂಡಿಡೇಟ್ ವಿನ್ನಿಂಗ್ ಫಾರ್ಮುಲಾ, ಪಕ್ಷದೊಂದಿಗೆ ಆ ಫಾರ್ಮುಲಾ ಇರಬೇಕಾಗುತ್ತೆ. ನಾನು ಅದನ್ನು ಪಕ್ಷದಿಂದ ಸಪರೇಟ್ ಆಗಿ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಆಸ್ ಎ ಹೋಲ್ ಪಾರ್ಟಿ ಸ್ಟ್ಯಾಂಡ್ ವಿತ್ ಒನ್ ಕ್ಯಾಂಡಿಡೇಟ್, ಅದು ಖಂಡಿತ ನಮಗೆ ಆ ಒಂದು ಚುನಾವಣೆ ಫಲಿತಾಂಶವನ್ನು ತಂದು ಕೊಡ್ತದೆ. ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ 2019 ಚುನಾವಣೆಗೆ ನಾವು ಅದು ತಯಾರಾಗ್ತಾ ಇದ್ದೇವೆ. 2019 ಚುನಾವಣೆ ಇಲ್ಲಿ ಈ ಭಾಗವಹಿಸುವಿಕೆ ಅಂತ ಅನ್ನುವಂಥದ್ದು ಕಾರ್ಯಕರ್ತರ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು, ಅದು ಮೇಲ್ಮಟ್ಟದ ನಾಯಕರುಗಳು ಇವರು ಆಯ್ಕೆ ಮಾಡುವಂಥದ್ದು ಹೇಗೆ, ಯಾವ ರೀತಿ ಅಂದ್ರೆ ಚರ್ಚೆಗಳಾಗ್ತಾ ಇದ್ವು? ಚರ್ಚೆಗಳ ಖಂಡಿತ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ ಕ್ಯಾಂಡಿಡೇಟ್ ಬಗ್ಗೆ. ಯಾಕೆಂತ ಹೇಳಿದ್ರೆ ಪಕ್ಷದ ಆಂತರಿಕ ವಲಯದಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆಗಬೇಕಾದ್ದು ಭಾರಿ ಅಗತ್ಯ ಇದೆ. ಯಾರು ಅದಕ್ಕಿಂತಲೇ ಹೆಚ್ಚಾಗಿ ಅದು ಮೀಡಿಯಾದಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ. ಮೀಡಿಯಾದಲ್ಲಿ ಅವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್, ಇಟ್ ಮೀನ್ಸ್ ಪಕ್ಷದ ಒಳಗಡೆ ಒಂದು ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಆದರೆ ಈಗಲೇ ಇವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನುವಂಥದ್ದನ್ನ ನಾವು ಘಂಟಾಘೋಷವಾಗಿ ಹೇಳುವುದು ತಪ್ಪಾಗ್ತದೆ. ಅದಕ್ಕೋಸ್ಕರ ಪಕ್ಷವೇ ಒಂದು ಒಗ್ಗಟ್ಟಾಗಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಪಕ್ಷವೇ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಒಂದು ಸರ್ವಸಮ್ಮತವಾದ ಒಂದು ಅಭ್ಯರ್ಥಿಯನ್ನ ನಾವು ಈ ಬಾರಿ ಚುನಾವಣೆಗೆ ನಿಲ್ಲಿಸ್ತೇವೆ. ಅದು ಖಂಡಿತ ನಮಗೆ ಫಲಿತಾಂಶವನ್ನು ಈ ಬಾರಿ ಎಷ್ಟು ವರ್ಷಗಳಿಂದ ನಾವು 25 ವರ್ಷಗಳಿಂದ ಅಧಿಕ ವರ್ಷಗಳ ಕಾಲ ನಾವು ಇಲ್ಲಿ ಸಂಸದರನ್ನು ಹೊಂದಿಲ್ಲ. ಆ ಒಂದು ನೋವು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿದೆ, ತಳಮಟ್ಟದ ಕಾರ್ಯಕರ್ತರಲ್ಲಿದೆ, ನಾಯಕರಲ್ಲಿದೆ. ಈ ದೃಷ್ಟಿಯಿಂದ ಖಂಡಿತವಾಗಿ ಈ ಬಾರಿ ನಾಯಕರಲ್ಲಿ ಅಲ್ಲ ಈ ಕಾರಣದಿಂದ ಈ ಬಾರಿ ನಾವು ಖಂಡಿತವಾಗಿ ನಾವು ಒಂದು ಸರ್ವಸಮ್ಮತವಾದ ಅಭ್ಯರ್ಥಿಯನ್ನು ಪಕ್ಷ ಸಿದ್ಧ ಮಾಡ್ತದೆ. ಪೆರ್ಲವ್ರೆ, ಅಂದ್ರೆ ಈಗ ಪ್ರಸ್ತುತ ಪರಿಸ್ಥಿತಿ ನೋಡೋ ಸಂದರ್ಭದಲ್ಲಿ ಒಂದೆಡೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂಥದ್ದು, ಮತ್ತೊಂದೆಡೆಯಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅಷ್ಟು ಸುಲಭವಾಗಿ ಏನು 4 ವರ್ಷದ ಆಡಳಿತದ ಏನು ಒಂಥರ ಜನವಿರೋಧಿ ನೀತಿಗಳನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅಂತ ಅನ್ನೋದಕ್ಕೆ ಅಂತಹ ದೊಡ್ಡದಾದಂತ ಒಂದು ಪ್ರತಿರೋಧಗಳನ್ನು ಕೂಡ ವಿರೋಧ ಪಕ್ಷ ಒಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ವೈಫಲ್ಯ ಇದೆ, ಮೋದಿ ಸರ್ಕಾರದ ಸಾಕಷ್ಟು ವೈಫಲ್ಯ ಇದೆ. ಅದನ್ನು ಎತ್ತಿ ತೋರಿಸಲಿಕ್ಕೆ ಕಾಂಗ್ರೆಸ್ಗೆ ಆಗ್ಲಿಲ್ಲ. 4.5 ವರ್ಷ ಕೂಡ ಇದರಲ್ಲಿ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಅಭ್ಯರ್ಥಿಗಳು ಅಥವಾ ಪಕ್ಷವನ್ನು ಕಟ್ಟುವುದು ಅಥವಾ ಒಬ್ಬ ಮತದಾರರ ನಡುವೆ ಇವರು ಆ ಸಂದರ್ಭ ಹೋಗ್ಬೇಕಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತಿನಿಂದ ಮಾಡಬೇಕಾದಂತ ಇವರು ಅಂದ್ರಲ್ಲ, ಏನು ನಮ್ಮ ಆಂತರಿಕ ಚರ್ಚೆ ಆಗ್ತಾ ಇದೆ. ಇವ್ರ ಚರ್ಚೆ ಏನಾಗ್ತಾ ಇದೆ ಗೊತ್ತಾ? ಈ ರಾವುಡು ಈ ಸರ್ತಿ ಈ ರಾಣ ಇಂಕ್ಲ ಅಂತ ಈ ಚರ್ಚೆ ಆಗ್ತಾ ಇದೆ ಹೊರತು ನಿಮ್ಮ ಪರವಾಗಿ ನಾನು ಮತ್ತೊಬ್ಬರ ಪರವಾಗಿ ಆಗ್ತಾ ಇದೆ ಹೊರತು ನೈಜವಾಗಿರೋದು ಆಗ್ತಾ ಇಲ್ಲ. ಇಲ್ಲಿ ಆಕ್ಚುಲಿ ಪಾರ್ಟಿಯಲ್ಲಿ ಯಾವ್ದು ಆಗ್ತಾ ಇಲ್ಲ, ಎಲ್ಲ ಆಗ್ತಾ ಇರೋದು ಸಿದ್ದರಾಮಯ್ಯ ಅವರು ಒಬ್ಬರೇ. ಇಡೀ 28 ಏನು ಕ್ಷೇತ್ರ ಇದೆ, ಯಾರು ಕ್ಯಾಂಡಿಡೇಟ್ ಆಗೋ ಬಗ್ಗೆ ಅವರು ಪ್ರತ್ಯೇಕವಾದ ಸರ್ವೆ ಮಾಡಿದ್ದಾರೆ. ಕೆಲವು ಮುಖಂಡರನ್ನು ಅಂದ್ರೆ ಪೊಲಿಟಿಕಲ್ ಅಲ್ಲ, ನಾನ್ ಪೊಲಿಟಿಕಲ್ ಇರ್ಬೋದು, ರಾಜ್ಯಕ್ಕೆ ಆಸಕ್ತಿ ಇದ್ದವರು ಇಲ್ಲದವರನ್ನು ಜನ ಕಳಿಸಿದ್ದಾರೆ, ಮಾತಾಡಿಸಿದ್ದಾರೆ. ಮಂಗಳೂರಲ್ಲಿ ಕೂಡ ಕೆಲವರನ್ನು ಮಾತಾಡಿಸಿದ್ದಾರೆ. ಸೊ ಅವರು ಅವರದಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹಿಂದಿನ ಕಾಂಗ್ರೆಸ್ನ ಕಲ್ಚರ್ ಅಲ್ಲೇ ಮಾಡ್ತಿದ್ದಾರೆ. ಈ ಚಮಚಾಗಿರಿ ಪೊಲಿಟಿಕ್ಸ್ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಚರ್ಚೆ ಆಗ್ತಾ ಇದೆ ಹೊರತು ಆ ಕಾರ್ಯಕರ್ತರಿಗಿದೆ ಗೆಲ್ಲಬೇಕು. ಆದರೆ ನೀವು ಹೇಳೋದು ಮೇಲ್ಸ್ತರದಿಂದ ಪಾರ್ಟಿ ಆಗ್ತಾ ಇಲ್ಲ. ಪಾರ್ಟಿ ಏನಾಗಿದೆ ಕರ್ನಾಟಕದಲ್ಲಿ ಏನಾಗಿದೆ, ಪಾರ್ಟಿ ಸಿದ್ದರಾಮಯ್ಯ ಕೈಯಲ್ಲಿ ಇರೋದು, ಬಾಕಿ ಕೊನೆಯದಾಗಿ ಸಮಯ ಮುಗಿತಾ ಇದೆ. ಈಗ ಆಸ್ ಎ ಹೋಲ್ ಪಾರ್ಟಿಯಾಗಿ ನಾವು ಬೇರೆ ಬೇರೆ ಆಂಗಲ್ ಇಂದ ಪಕ್ಷವನ್ನು ವಿಶ್ಲೇಷಣೆ ಮಾಡಬಹುದು. ಯಾಕೆಂದ್ರೆ ನಮಗೆ ನೋಡುವ ದೃಷ್ಟಿ ಕಾಂಗ್ರೆಸ್ ಪಕ್ಷದ ಆಸ್ ಎ ಹೋಲ್ ಪಾರ್ಟಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯಗಳು, ಅದು ಬಿಜೆಪಿಯಲ್ಲೂ ಇದೆ, ಪರವಾದ ಅಭಿಪ್ರಾಯಗಳು, ವಿರೋಧವಾದ ಅಭಿಪ್ರಾಯ. ಆಸ್ ಎ ಪಾರ್ಟಿ ಇದ್ರ ಬಗ್ಗೆ ಡೀಪ್ ಆದಂತ ಆತ್ಮವಿಮರ್ಶೆಯಲ್ಲಿ ಇದೆ. ಅದು ಕೆಲವರು ಕ್ಯಾಂಡಿಡೇಟ್ಗಳನ್ನು ಹೇಳ್ಬೋದು, ನಾನು ತಪ್ಪು ಅಂತ ಹೇಳುವುದಿಲ್ಲ ಅದ್ರ ಬಗ್ಗೆ. ಅವರವರ ಕ್ಯಾಂಡಿಡೇಟ್ ಪ್ರೊಪಗೇಟ್ ಮಾಡೋದು ತಪ್ಪಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಈ ಬಾರಿ ಒಗ್ಗಟ್ಟಾಗಿ ಯಾಕೆಂದ್ರೆ ಹಳೆಯ ನಾವು ಏನು ಸೋತ ಕಾರಣ, ಹಳೆ ತುಂಬಾ 6 ಬಾರಿ ನಾವು ಸೋತ ಕಾರಣ, ಈ ಬಾರಿ 2019 ಇಲೆಕ್ಷನ್ಗೆ ನಾವು ಖಂಡಿತವಾಗಿ ಒಂದು ಸಾಲಿಡ್ ಆಗಿ ಯುನೈಟ್ ಆಗಿ ನಾವು ಖಂಡಿತವಾಗಿ ನಾವು ಒಂದು ಸರ್ವಸಮ್ಮತದ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸ್ತೇವೆ. ಆ ಮೂಲಕ ಈ ಭಾಗದಲ್ಲಿ ಬಿಜೆಪಿಯ ಒಂದು ಅವ್ರು ಸರಿಯಾಗಿ ನಮ್ಮನ್ನು ಏನು ರೆಪ್ರೆಸೆಂಟ್ ಮಾಡಿಲ್ಲ ಮಂಗಳೂರನ್ನ,
ಮಂಗಳೂರು ಇಷ್ಟು ಎಜುಕೇಟೆಡ್ ಜಿಲ್ಲೆಯನ್ನು ಅದನ್ನು ಖಂಡಿತವಾಗಿ ನಾವು ಆಯ್ಕೆ ಮಾಡ್ತದೆ ಅಂತ ಅನ್ನುವಂಥದ್ದು. ಲಾಸ್ಟ್ ಎಲೆಕ್ಷನ್ ಲಾಸ್ಟ್ ಅಲ್ಲ ಸಮಾಪ್ತ ಮಾಡೋದು. ಲಾಸ್ಟ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಹೇಗಾಯ್ತು, ಕ್ಯಾಂಡಿಡೇಟ್ ಯಾರು ಎನ್ನುವ ಬಗ್ಗೆ ಇತ್ತಲ್ಲ ಆ ಚರ್ಚೆ, ಕುತೂಹಲ, ಆ ಜೋಶ್, ಅದಷ್ಟೇ ಈ ಸಲ ಕೂಡ ಇರ್ತದೆ. ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡುವವರೆಗೆ ಮಾತ್ರ ಕಾಂಗ್ರೆಸ್ನವರು ಇರ್ತದೆ, ಎಲೆಕ್ಷನ್ ಅಲ್ಲಿ ಇವರದ್ದು ಏನು ಇರುವುದಿಲ್ಲ. ಎಸ್ ಖಂಡಿತ ಇರ್ತದೆ. ಎಸ್ ನವನೀತ್ ಅವರಿಗೂ ರಮೇಶ್ ಬರ್ಲ ಅವರಿಗೂ ಧನ್ಯವಾದಗಳು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾರೆ. ನಮಸ್ಕಾರ.